ಕೊಟ್ಟಂಗಿತ್ತು ಅದು. ವಾಟ್ ಅ ಫೀಲ್. This is ice candy shot. ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ತುಂತುರು ಅಲ್ಲಿ ನೀರ ಹಾಡು. ಮಾತಾಡಕ್ಕೆ ನಮಗೆ ಸರಿಯಾಗಿ ಬರ್ದೇ ಇರೋ ಟೈಮಲ್ಲಿ ಸೂಪರ್ ಸ್ಟಾರ್ ಅವನು. ಈ ಮನೆಯಲ್ಲಿ ಅತ್ತೆ ಸೊಸೆ ತುಂಬಾ ಅನ್ಯೋನ್ಯವಾಗಿ ಪಾಟಿ ತಣ್ಣಗಿದ್ರೆ ಯಾರು ಅಯ್ಯೋ ಮಿಟ್ಟು ಚಡಿ ನಂಗೆ ಹೊಡಿತೇನೆ ನಿನ್ನ. ಬಸ್ಸೀನು ಹೀರೋ ಹೀರೋಯಿನ್ಗೆ ಪ್ರಪೋಸ್ ಮಾಡ್ತಾರೆ. ಡೈಲಾಗ್ ಹೇಳ್ತವನ ಇಲ್ಲ ಎಂಜಲಲ್ಲಿ ಒಮ್ಮನ್ ಮುಖ ತೊಳಿತವನ. ಇಟ್ಸ್ ಆಲ್ವೇಸ್ ಅ ಟ್ರೀಟ್ ಟು ವಾಚ್ ಯು. ಇಬ್ರು ಎರಡು ನವಿಲ್ಗಳ ತರ ಕುಣಿತಾ ಇದ್ರಿ. ಬೆಳ್ಳಿ ಪರದೆ ಶಾರದೆ ಯಾರೋ ಒಬ್ರು ಇಬ್ಬರನ್ನ ಮಾತ್ರ ಆಯ್ಕೆ ಮಾಡ್ಕೊಂತಾಳೆ. ಹಾಗೆ ಇವಳೊಬ್ಳು ಸಿಕ್ಬಿಟ್ಟಿದ್ದಾಳೆ. ನಮ್ಮ ಮನೇಲಿ ಯಾರು ಇಲ್ಲ ಬನ್ನಿ. ಮಾಮ ನಿನ್ ಮಗನ್ ನೋಡಕ್ ಬಂದಿರೋ ಗಂಡು ನಾನೇ. ತೆಗೆದು ಎಡ್ದಾಗ ಹೊಡೆದ್ಬಿಡ್ತೀನಿ. ಯಾವ ಮಗಳು ನನಗಿರೋದು ಮಗ ಕಣಲೆ. ನೋಡಿ ನೀವೇನಾದ್ರೂ ನನ್ನ ಮದುವೆ ಆಗುತ್ತೆ ಅಂತ ಒಪ್ಕೊಂಡ್ರೆ ಚಾನೆಲ್ಗೆ ಇಂಪ್ಲೂಯೆನ್ಸ್ ಮಾಡಿ ನೀವೇ ವಿನ್ ಆಗೋ ತರ ಮಾಡ್ತೀನಿ. ಏನಂತೀರಾ? ರಮೇಶ್ ಅರವಿಂದ್ ಸರ್, ರಮೇಶ್ ಸರ್ ಎನರ್ಜಿಗೆ ಮ್ಯಾಚ್ ಮಾಡಕ್ಕೆ ಆಗಲ್ಲ. Oh my God, extraordinary. ಪ್ರೇಮ ಮಾಡು. ಹಲೋ ಕ್ಯಾಮೆರಾ ಕ್ಯಾಮೆರಾ ಲವ್ಸ್ ಮೀ. ರಿಷಿಕಾ ಸಿಕ್ಸ್ ಪ್ಯಾಕ್ ಲುಕಿಂಗ್ ಲೈಕ್ an angel. ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಚಾನ್ಸ್ ಕೊಡ್ತೀನಿ. ನನಗೆ ನಡ್ಕೊಂಡು ಹೋಗೋ ಟೆನ್ಷನ್ ಆಗ್ತಾ ಇದೆ ಈಗ. So to you. ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್. ಸೂಪರ್ ಸೂಪರ್. ನನಗಂತೂ ತುಂಬಾನೇ ಖುಷಿ, ಯಾಕಂದ್ರೆ ನಮ್ಮ ಕುರಿ ನೆಕ್ಸ್ಟ್ ಲೆವೆಲ್ ಆಗಿ ಎನರ್ಜೆಟಿಕ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಮತ್ತೆ ಏನ್ ನಿನ್ನೆಯಿಂದ ಮಹಾಸಂಗಮದಲ್ಲಿ ಎಂತೆಂತ ಸ್ಕಿಟ್ ಗಳನ್ನ ನೋಡ್ತಾ ಇದೀವಿ, ಸೂಪರ್ ಡೂಪರ್ ಡ್ಯಾನ್ಸ್ ಗಳನ್ನ ನೋಡ್ತಾ ಇದೀವಿ. ಇವತ್ತು ಕೂಡ ಅಷ್ಟೇ ಖುಷಿಯಾಗಿ ಅಷ್ಟೇ ಮಜಾ ಇರುತ್ತೆ. ಬನ್ನಿ ಇದೇ ಖುಷಿಲಿ ಮುಂದುವರ್ಸೋಣ. ಇದು ಲಕ್ಸ್ ಕೋ ಪ್ರೆಸೆಂಟ್ಸ್ ಮಹಾನಟಿ ಕೋ ಪವರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಧೋತೀಸ್ ಅಂಡ್ ಶರ್ಟ್ ಸ್ಪಾನ್ಸ್ ಡ್ರೀಮ್ ಫ್ಲವರ್ ಟ್ಯಾಗ್ ಸ್ಪೆಷಲ್ ಪಾರ್ಟ್ನರ್ಸ್ ಪಶ್ ಮಸಾಲಾ ಅರವಿಂದ್ ಪ್ರಾಪರ್ಟೀಸ್ ನೆಲಮಂಗಲ ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5 ಜೊತೆಗೆ ನೀವು ನೋಡ್ತಾ ಇದ್ದೀರಾ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಕುಬೇರನ್ ಸಿಲ್ಕ್ಸ್ ಚಿಕ್ಕಪೇಟೆ ಡಾಲರ್ ಬಿಗ್ ಬಾಸ್ ಗುಡ್ನೆಸ್ ಪಾರ್ಟ್ನರ್ ಡೇರಿ ಡೇ ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್ ಗ್ಯಾಜೆಟ್ ಪಾರ್ಟ್ನರ್ ಸಂಗೀತ ಮೊಬೈಲ್ಸ್ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5 ಸತತವಾಗಿ 7 ಗಂಟೆಗಳ ನಾನ್ ಸ್ಟಾಪ್ ಮನೋರಂಜನೆ. ನಟಿಯರಂತೂ ಕಾಮಿಡಿ ಲೋಕದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಸರ್. ಮನೋರಂಜನೆಯ ಮಹಾಪ್ರವಾಹ ಇಲ್ಲಿ ಹರಿತಾ ಇದೆ. ನಿಮಗೆ ಸ್ಕಿಟ್ ಬೇಕಾ, ಹಾಡು ಬೇಕಾ, ಡ್ಯಾನ್ಸ್ ಬೇಕಾ? 6 ಆಂಕರ್ಸ್ ಜೊತೆ ಒಂದು ಹೊಸ ಮನೋರಂಜನೆಯ ಇತಿಹಾಸ ಸೃಷ್ಟಿಯಾಗ್ತಾ ಇದೆ. ಈ ಐತಿಹಾಸಿಕ ಮಹಾ ಸಂಗಮವನ್ನ ಇವತ್ತು ಕೂಡ ನಾವು ಮುಂದುವರಿಸ್ತಾ ಇದೀವಿ. ಹೌದು. ನೀವು ರೆಡಿನಾ ಸರ್? ನಾನು ಯಾವಾಗಲೂ ರೆಡಿ. ನೀವೆಲ್ಲರೂ ರೆಡಿನಾ? ಸೊ ಶುರು ಮಾಡೋಣ. ಮಹಾನಟಿ ಹಾಗೂ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ಮಹಾಸಂಗಮ. ಹಾಗಿದ್ರೆ ಇವತ್ತಿನ ಮೊದಲನೇ ಸೂಪರ್ ಡೂಪರ್ ಪರ್ಫಾರ್ಮೆನ್ಸ್ ಯಾವುದು ಅಂತ ನೋಡೋಣ. ಹಾಗಾದ್ರೆ ತಡ ಮಾಡದೆ ವೆಲ್ಕಮ್ ಮಾಡೋಣ. ರೊಮ್ಯಾಂಟಿಕ್ ಸೌಂಡ್ ಮೂಲಕ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ನನ್ನ ಪ್ರೀತಿಯ, ನನ್ನ ಆತ್ಮೀಯ ರಿಯಾಲಿಟಿ ಸ್ಟಾರ್ ಅಕುಲ್ ಬಾಲಾಜಿ ಹಾಗೂ ಮಹಾನಟಿ ಮೈಸೂರಿನ ಚೆಲುವೆ ಪ್ರಿಯಾಂಕಾ. ಗಾಳಿ
ಈ ಮಹಾನಟಿಗೋಸ್ಕರ ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕಾ. ಥ್ಯಾಂಕ್ ಯು ಸರ್. ಯಾಕಂದ್ರೆ ನನ್ ಮಾಡಲ್ಲ ಅಂತ ಹೇಳಿದಕ್ಕೆ ರಮೇಶ್ ಸರ್ ಪಾಪ ಅಲ್ಲಿ ಕೂತ್ಕೊಂಡು ಅಳ್ತಾ ಇದ್ರು. ಇನ್ಫ್ಯಾಕ್ಟ್ ಅವ್ರ ಫ್ರೆಂಡ್ಸ್ ಹೇಳ್ತಿದ್ರು ಅಕುಲ್ ಸರ್ ನೀವ್ ಮಾಡಲ್ಲ ಅಂತ ಹೇಳಿದಕ್ಕೆ ಪಾಪ ಅಳ್ತಾ ಇದಾರೆ. ಒಂದು ಪರ್ಫಾರ್ಮೆನ್ಸ್ ಮಿಸ್, ನನ್ ಜೊತೆ ಡಾನ್ಸ್ ಮಾಡೋದು ಮಿಸ್ ಆಗತ್ತೆ ಅಂತಲ್ಲ, ಒಂದು ಪರ್ಫಾರ್ಮೆನ್ಸ್ ಮಿಸ್ ಆಗತ್ತೆ, ಇಂಥ ಮಹಾನ್ ವೇದಿಕೆಯಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಿಸ್ ಆಗತ್ತೆ ಅನ್ನೋ ನೋವಿತ್ತು. ನಾನು ರೆಗ್ಯುಲರ್ ಪರ್ಫಾರ್ಮ್ ಮಾಡಿದ್ದು ಇಷ್ಟು ರಿಹರ್ಸ್ ಮಾಡಲ್ಲ ಸರ್. ಪ್ರಿಯಾಂಕಾಗೋಸ್ಕರ ಸ್ವಲ್ಪ ಮ್ಯಾಚ್ ಮಾಡಕ್ಕೆ ಅಂತ ನಾನು ಪರ್ಫಾರ್ಮ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕಾ. ಥ್ಯಾಂಕ್ ಯು ಸರ್. ನೋಡು ಯಜಮಾನ ನಿಂತ ನೋಡು ತರುಣ್ ಅವರೇ, ಹೇಗನಿಸ್ತು ಈ ಒಂದು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್? ಏನ್ ಹೇಳಿ, ನಾನು ಅಕುಲ್ ಬಗ್ಗೆ ಹೇಳ ಅಥವಾ ಪ್ರಿಯಾಂಕಾ ಬಗ್ಗೆ ಹೇಳ? ಅಕುಲ್ ಐ ಥಿಂಕ್ ಅವ್ನು ಬೆಂಗಳೂರು ಫಸ್ಟ್ ಬಂದಾಗ್ಲೇನೆ ನಮ್ಮ ಏರಿಯಾದಲ್ಲೇ ಅವನು ಇದ್ದಿದ್ದು. ಸೊ ಒಂದು ಫೈಟ್ ಇಂದ ಶುರು ಆಗಿದೆ ನಮ್ಮ ಫ್ರೆಂಡ್ಶಿಪ್ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ. ಅಲ್ಲಿ ಕ್ರಿಕೆಟ್ ಒಂದು ಗ್ರೌಂಡ್ ಇತ್ತು, ಅವ್ನು ಬರ್ತಿದ್ದ, ಅವ್ನಿಗೆ ಕನ್ನಡ ಬರ್ತಿರ್ಲಿಲ್ಲ. ಸೊ ಅವ್ನು ತೆಲುಗು ಮಾತಾಡ್ತಾ ಇದ್ದ. ಇಲ್ಲಿ ನಮ್ಮಲ್ಲಿ ಸ್ವಲ್ಪ ಇರುತ್ತಲ್ಲ, ಅವ್ನ ಯಾರು ಬೇರೆ ಹೊರಗಡೆ ಮುಂದೆ ಇನ್ನೊಂದು ಅಂತ ಅನ್ಬಿಟ್ಟು ಅಂತ, ಹಂಗೆ ಒಂದ್ ಚಿಕ್ಕ ರಿಫ್ಟ್ ಶುರು ಆಯ್ತು. ಅಲ್ಲಿ ನಾನ್ ಸ್ವಲ್ಪ ಸಮಾಧಾನ ಎಲ್ಲ ಮಾಡಿಲ್ಲ, ಆದ್ರೆ ಅದಕ್ಕೆ ಕಟ್ ಆಯ್ತು. ನಂದು ಒಂದೊಂದು ಫ್ರೆಂಡ್ಶಿಪ್ ಅಲ್ಲಿಂದ ಬೆಳೀತು. ಸೊ ಓವರ್ ದಿ ಇಯರ್ಸ್ ಈಸ್ ಗ್ರೋನ್. ಅವ್ನು ಅವನದೇ ಆದಂತ ಒಂದು ಫೀಲ್ಡ್ ಅಲ್ಲಿ ಈಸ್ ಮೇಡ್ ಅ ವೆರಿ ಬಿಗ್ ನೇಮ್. ಬಟ್ ಅವತ್ತು ಹೆಂಗೆ ಅವನು ಇಷ್ಟೇ ಇದೇನ್ ಮಾತು ಅವ್ನು ಇವತ್ತಿನಲ್ಲ, ಅವತ್ತು ಅಷ್ಟೇ. ಅವತ್ತು ತೆಲುಗು ಅಷ್ಟು ಮಾತಾಡ್ತಾ ಇದ್ದ, ಇವತ್ತು ಕನ್ನಡ ಕಲ್ತು ಅಷ್ಟು ಸ್ಪಷ್ಟವಾಗಿ ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ಮಾತಾಡ್ತಾನೆ ಅವನು. And I know most of them know, but still he is a trained dancer. He is an absolute wonderful dancer. And this performance ನೀವು ಎಡಿಟ್ ಮಾಡಿ ಇದನ್ನ ಬಿಟ್ರೆ ಇದೊಂದು ಆಲ್ಬಮ್ ಸಾಂಗ್ ಅಂತ ಫೀಲ್ ಮಾಡ್ತಾರೆ ಅಕುಲ್. ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು, ಅಷ್ಟು ಬ್ಯೂಟಿಫುಲ್ ಆಗಿ ಇಬ್ರು ಮಾಡಿದ್ರು. ಪ್ರಿಯಾಂಕಾ ಆಲ್ಸೋ ಎಷ್ಟು ಚೆನ್ನಾಗಿ ನೀನು ಅದು ಐ ಥಿಂಕ್ ಪ್ರಾಕ್ಟೀಸ್ ಮಾಡಿದ್ಯೋ ಅಥವಾ ಏನ್ ಕತೆನೋ, ಅಷ್ಟು ಪ್ಯೂರ್ ಫಿನಿಶಿಂಗು, ಅಷ್ಟು ಎಕ್ಸ್ಪ್ರೆಷನ್ ವೈಸು. ನೀನು ಏನೋ ಈ ಥರ ಡ್ಯಾನ್ಸ್ ಒಂದು ಪಾರ್ಟ್ನರ್ ಕೊಟ್ಬಿಟ್ರೆ ಫುಲ್ ಇನ್ವಾಲ್ವ್ ಆಗ್ಬಿಟ್ಟಿರ್ತೀಯ ನೀನು. ಅಷ್ಟು ಡೆಡಿಕೇಟೆಡ್ ಆಗಿ ಮಾಡಿರ್ತೀಯ. ಅಂಡ್ ಗುಡ್ ಲಕ್ ಪ್ರಿಯಾಂಕಾ. I hope it's a learning factor for you from him also. So good luck. Thank you Tarun. Thank you so much. ರಮೇಶ್ ಸರ್, ಪ್ಲೀಸ್ ಯುವರ್ ಕಮೆಂಟ್ಸ್. ಆ ಕಾಮನ ಬಿಲ್ಲು, ಆ ಮೋಡಗಳು, ಆ ಡ್ರೈ ಐಸ್, ಈ ಹಾಡು, ನಿಮ್ ಡಾನ್ಸು ಎಂತ ಚಮತ್ಕಾರ ಸರ್ ಇದು. ಅಂಡ್ ಬೋತ್ ಆಫ್ ಯು ಸಿ ಹೌ ಡು, ಈ ವಯಲಿನಿಸ್ಟ್ ಗೆ ವಯಲಿನ್ ಅಂತ ಇನ್ಸ್ಟ್ರೂಮೆಂಟ್ ಇರುತ್ತೆ, ಗಿಟಾರಿಸ್ಟ್ ಗೆ ಗಿಟಾರ್. ನಮ್ಮ ಆಕ್ಟರ್ಸ್ ಇರೋ ಓನ್ಲಿ ಇನ್ಸ್ಟ್ರೂಮೆಂಟ್ ಅಂದ್ರೆ ನಮ್ಮ ದೇಹ ಅಷ್ಟೇ. ಸೊ ಇಟ್ಸ್ ಅಬೌಟ್ ಹೌ ಯು ಕ್ಯಾರಿ ಯುವರ್ ಬಾಡಿ. ಏನೋ ಆ ಗ್ರೇಸೆ ಒಬ್ಬ ಹೀರೋಯಿನ್ಗೆ ಮ್ಯಾಟರ್ ಆಗೋದು. ನೀವಿಬ್ರು ಅದು ಎಷ್ಟು ಚೆನ್ನಾಗಿ ಮಾಡಿದ್ರಿ ಅಂದ್ರೆ ಸರ್, ಪ್ರಿಯಾಂಕಾ ಯು ಹ್ಯಾವ್ ಸಚ್ ಅ ಲವ್ಲಿ ಬಾಡಿ ಲ್ಯಾಂಗ್ವೇಜ್. ಬಾಡಿ ಮೇಲೆ, ನಿಮ್ಮ ದೇಹದ ಮೇಲೆ ಇರೋ ಕಂಟ್ರೋಲ್ ಇದೆಯಲ್ಲ, ಬಹಳ ಮುಖ್ಯ. ಅಂಡ್ ಅಕುಲ್, ನಾನು ಬಿಗಿನಿಂಗ್ ಇಂದ ನೋಡ್ಕೊಂಡ್ ಬಂದಿ, ನಮಗೆಲ್ಲ ನೀವು ಆಂಕರ್ ಆಗಿ ಪರಿಚಯ ಆಗಿದ್ರಿ. ಯುವರ್ ಮೈಂಡ್ ಈಸ್ ಅ ಹೀರೋಸ್ ಮೈಂಡ್. ನಿಮ್ ಮೈಂಡ್ ಸೆಟ್, ಹೀರೋ ಮೈಂಡ್ ಸೆಟ್, ಅದು ಇದೆಲ್ಲ ಮಾಡಿದಾಗ ಸ್ಪಷ್ಟವಾಗಿ ಕಾಣುತ್ತೆ. ಗುಡ್ ಲಕ್ ಟು ಯು. ಅಂಡ್ ಪ್ರಿಯಾಂಕಾ, ನೀವ್ ಹೇಳಿ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಕುಲ್ ಅವ್ರ ಜೊತೆ ಡಾನ್ಸ್ ಮಾಡಿದ್ದು? ನಾನು ಚಿಕ್ಕದ್ರಿಂದ ಅವ್ರ ಫ್ಯಾನ್. ಅವ್ರ ಜೊತೆ ಒಂದಿನ ನಾನು ಪರ್ಫಾರ್ಮೆನ್ಸ್ ಮಾಡ್ತೀನಿ ಅಂತ ನಾನು ಖಂಡಿತವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಆಕ್ಚುಲಿ ಏನ್ ಗೊತ್ತಾ, ನಿಮ್ಗೆ ಯಾವ ತರ ನನ್ನ ಜೊತೆ ಡಾನ್ಸ್ ಮಾಡ್ಬೇಕು ಅನ್ನೋ ಆಸೆ ಇತ್ತು, ನನಗೂ ಆಕ್ಚುಲಿ ಪ್ರೇಮ ಮ್ಯಾಮ್ ಜೊತೆ ಡಾನ್ಸ್ ಮಾಡ್ಬೇಕು ಅನ್ನೋ ಆಸೆ ಇದೆ. ಈ ಒಂದು ವೇದಿಕೆ ಮೂಲಕ ಒಂದು ಅವಕಾಶ ಮಾಡಿಕೊಟ್ರೆ ಪ್ರೇಮ ಮ್ಯಾಮ್, ನಿಮ್ಮ ಮೇಲೆ ನನ್ಗಿರೋ ಕ್ರಶ್ ಈಗಿಂದಲ್ಲ, ನಿಶ್ಚಿತಾರ್ಥ ಅನ್ನೋ ಸಿನಿಮಾಯಿಂದ ಶುರುವಾಗಿರುವಂತ ಕ್ರಶ್. ಪ್ಲೀಸ್ ಕ್ಯಾನ್ ಹ್ಯಾವ್ ಪ್ರೇಮ ಮ್ಯಾಮ್. ಒಂದ್ ನಿಮಿಷ ಈ ಕೆಲವು ಸತಿ ಈಗ ಸಿನಿಮಾ ಮಾಡ್ತೀವಿ ಗೊತ್ತಾ, ನಾವು ಸಿನಿಮಾ ಮಾಡೋದಷ್ಟೇ ನಮ್ ಕರ್ತವ್ಯ. ಅದು ಹಿಟ್ ಆಗ್ಬೇಕು ಆಸೆ ಇರೋದು ಖಂಡಿತವಲ್ಲ. ಬಟ್ ನಾವ್ ಏನೇ ಹೇಳಿದ್ರು ಜನಕ್ಕೆ ಇದು ಹಿಟ್, ಸೂಪರ್ ಹಿಟ್ ಮಾಡಿ ಅಂದ್ರೆ ಅವ್ರು ಮಾಡಕ್ಕಾಗಲ್ಲ. ನೀನ್ ಸಿನಿಮಾ ಚೆನ್ನಾಗಿದ್ರೆ ಮಾತ್ರನೇ ಆ ಸಿನಿಮಾ ಹಿಟ್ ಆಗುತ್ತೆ. ಹಂಗೆ ಒಂದು ಪರ್ಫಾರ್ಮೆನ್ಸ್ ನೀನ್ ಚೆನ್ನಾಗಿದೆ ಮಗ, ಬ್ಲಾಕ್ ಬಸ್ಟರ್ ಕೊಡು ಮಗ ಅಂದ್ರೆ ಆಗಲ್ಲ. ಹಿಂಗ್ ಚೆನ್ನಾಗಿದ್ರೆ ಅದು ಬ್ಲಾಕ್ ಬಸ್ಟರ್ ಆಗುತ್ತೆ. ಅವರು ಪೂರೈಸ್ತಾರೆ. ಒಂದು ರೊಮ್ಯಾಂಟಿಕ್ ಸಾಂಗ್ ಬೇಕು ನನಗೆ.
ಸೂಪರ್ ಅಪ್ಪ ಸೂಪರ್ ಅಂತ ಜೋರಾಗಿ ಚಪ್ಪಾಳೆ. ಮ್ಯಾನ್ ನಿಮ್ಗೆ ಒಂದೇ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರೇಮ ಮ್ಯಾಮ್ಗೆ ಬಾಯ್ಸ್ ಎಲ್ಲ ಸೇರಿ ಹೊಡಿ ಶ್ಯಾಮ್ಗೆ ಮಂಚ್ಗೆ. ಓಕೆ, ಕುರಿಯವ್ರನ್ನ ಕೇಳೋಣ. ಕುರಿಯವ್ರೆ, ಹೇಗಿತ್ತು ಈ ಒಂದು ಸೂಪರ್ ಡೂಪರ್ ಹಿಟ್ ಪರ್ಫಾರ್ಮೆನ್ಸ್? ಅಕುಲ್ ಅವ್ರದ್ದು ಒಂದು 2-3 ಸ್ಟೆಪ್ ಬಿಟ್ರೆ ಇನ್ನೆಲ್ಲ ಸಖತ್ತಾಗಿತ್ತು ಮಾತ್ರ. ನಾನು ಒಂದು ಕೇಳ್ತೀನಿ ಚಿನ್ನ ಬಾಯಲ್ಲಿ ಒಂದೇ ಮೂವ್ಮೆಂಟ್ ಮಾಡ್ತೀನಿ, ಸ್ವಲ್ಪ ಕೆನ್ ಯು ರೆಪ್ಲಿಕೇಟ್ ಬಾಯಲ್ಲಿ. ಅಲ್ಲಿ ಹರಡಿಸ್ಬಿಟ್ಟು ನೆಕ್ಸ್ಟ್ ವೀಕ್ ಅಲ್ಲಿ ಹೋಗಿ ಆಸ್ಪತ್ರೆಯಲ್ಲಿ ಹಿಂಗೆ ಮಲಗಿರ್ತೀನಿ, ನೀವು ಎಪಿಸೋಡ್ ಮಾಡ್ಕೊಂಡು ಹೋಗಿ. ನನ್ನ ಕಮೆಂಟ್ಸ್ ಬೇಕಿತ್ತು, ತುಂಬಾ ಚೆನ್ನಾಗಿತ್ತು ಇವೆಲ್ಲ ನೋಡಕ್ ಚಂದ ಅಷ್ಟೇ. ಕುರಿ ಸರಿ ಯಾವ್ದು ಮಾಡೋದ್ ಬೇಡ, ಮೂನ್ ವಾಕ್ ಮಾಡ್ಕೊಂಡು ಆ ಕಡೆ ಹೋಗಿ ಕೂತ್ಕೊಂಡ್ಬಿಡಿ. ವೆರಿ ಗುಡ್. ಓಕೆ, ಬರ್ಲಿ ಪ್ರೇಮ ಅವ್ರಿಗೆ ಹಾಗೂ ಅಕುಲ್ ಬಾಲಾಜಿ ಅವ್ರಿಗೆ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು. ಈ ಮಹಾ ಸಂಗಮದಲ್ಲಿ ಮಹಾ ನಟಿಯಲ್ಲಿ ಏನೇನೆಲ್ಲ ಅದ್ಭುತಗಳಿರುತ್ತೆ ಅನ್ನೋದನ್ನ ಸ್ಪೂಫ್ ಮೂಲಕ ನಮ್ಗೆ ತೋರ್ಸೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಬರ್ಲಿ ನಮ್ಮ ಎಲ್ಲ ಕಿಲಾಡಿಗಳಿಗೆ ಒಂದು ಚಪ್ಪಾಳೆ. ಕನ್ನಡಿಗರಿಗೆ ಮಹಾನಟಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈಗ ಮೊದಲನೇ ಜಡ್ಜನ ಬರಮಾಡಿಕೊಳ್ಳುವಂತಹ ಸಮಯ. ಟೆಲಿಫೋನ್ ಗೆಳತಿಗೆ ಮನಸೂತ ಮನ್ಮತ, ಚಂದನವನದ ಅಧಿರಥ, ಕರ್ನಾಟಕದ ತ್ಯಾಗರಾಜ. ಪ್ಲೀಸ್ ವೆಲ್ಕಮ್ ಮಹಾನಟಿಯ ಮಾಸ್ಟರ್ ಮೈಂಡ್ ರಮೇಶ್ ಅರವಿಂದ್ ಸರ್. ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು, ರಾತ್ರಿ 9 ಗಂಟೆ ಆಯ್ತು. ನಾನು ರಮೇಶ್ ಮನೆ ಬಂದಾಯ್ತು. ಮತ್ತೆ ಕೂಡ ಶುರು ಬೇಡ. ವೀಕೆಂಡ್ ವಿತ್ ರಮೇಶ್ ಸೀಸನ್ 5. ಸರ್, ವೀಕೆಂಡ್ ವಿತ್ ರಮೇಶ್ ಅಲ್ಲ, ಮಹಾನಟಿ. ಐ ನೋ. ನನಗೆ ಅಲ್ಲಿಂದ ನಿಮ್ಮನ್ನ ನೋಡ್ತಾ ಇದ್ದಾಗ ನೀವು ನಿರೂಪಕ್ಕೆ ಅನುಶ್ರೀ ಅನ್ಸ್ತಾ ಇಲ್ಲ ರೀ. ನನಗೆ ನೀವು ಸಾಧಕ್ಕೆ ಅನುಶ್ರೀ ಅನ್ಸಿದ್ರಿ. ಅಲ್ಲಿಂದ ಯೋಚನೆ ಮಾಡ್ತಾ ಬಂದೆ, ಇವ್ರು ಹೇಗೆ ನನ್ನ ಕಾರ್ಯಕ್ರಮಕ್ಕೆ ಮಿಸ್ ಆದ್ರು ಅಂತ. ಅಯ್ಯೋ, ಸೂಪರ್. ಥ್ಯಾಂಕ್ ಯು ಸರ್. ಪ್ಲೀಸ್ ನನ್ನನ್ನು ಆದಷ್ಟು ಬೇಗ ವೀಕೆಂಡ್ ವಿತ್ ರಮೇಶ್ಗೆ ಕರ್ಸ್ಕೊಳ್ಳಿ ಸರ್, ಪ್ಲೀಸ್ ಸರ್. ಆದ್ರೆ ಅನುಶ್ರೀ ಅವರೇ, ನಿಮ್ಮನ್ನ ಆ ಕಾರ್ಯಕ್ರಮಕ್ಕೆ ಇನ್ಮೇಲೆ ಕರೆಯಲ್ಲ. ಯಾಕೆ ಸರ್? ಯಾಕಂದ್ರೆ ಆ ಕಾರ್ಯಕ್ರಮನೇ ಇನ್ನು ಬರಲ್ಲ. ಹೋಗ್ಲಿ ಬಿಡಿ ಸರ್. ಎನಿವೇಸ್, ವೆಲ್ಕಮ್ ಟು ಮಹಾನಟಿ. ಸರ್, ನಿಮ್ದೊಂದು ಸಣ್ಣ ಪ್ರಶ್ನೆ ಕೇಳ್ಬೇಕು ನಾನು. ಸರ್, ನಿಮ್ಮ ಪ್ರಕಾರ ಲಕ್ ಅಂದ್ರೆ ಏನು? ನೋಡಿ, ಈ ಲಕ್ ಅಂದ್ರೆ ನಾವು ಲಕ್ಕನ್ನ ಹುಡ್ಕೊಂಡು ನಮ್ಮ ಅರ್ಧ ಜೀವನ ಕಳೆದು ಬಿಡ್ತೀವಿ. ಆಕ್ಚುಲಿ ಸರ್, ಆದ್ರೆ ಹೌದು ಸರ್, ಲಕ್ಕಿ ಪರ್ಸನ್ ಹುಡ್ಕೊಂಡು ಹೋಗೋದಿಲ್ಲ. 100% ನಿಜ. ಅನುಶ್ರೀ ಅವರೇ, ನೀವು ಈ ತರ ಮಾತಾಡಿದ್ರೆ ಡೈಲಾಗ್ ಮಿಸ್ ಆಗುತ್ತೆ. ನೋಡಿ, ಈ ಲಕ್ ಅನ್ನೋದು ಲಕ್ಕಿನ ಹುಡ್ಕೊಂಡು ಅಥವಾ ಲಕ್ಕಿ ಪರ್ಸನ್ ಲಕ್ಕಿ ಹುಡ್ಕೊಂಡು ಅದೆಲ್ಲ ಹುಡ್ಕೊಂಡು ಅವ್ರನ್ನ ಇವ್ರು ಹುಡ್ಕೊಳ್ಳೋದು, ಇವ್ರನ್ನ ಅವ್ರು ಹುಡ್ಕೊಳ್ಳೋದು ಎಲ್ಲ ಹುಡ್ಕೊಂಡು ಏನೋ ಒಂದು ಆಗುತ್ತಲ್ಲ, ಅದೇ ಲಕ್ಕು ನೀವ್ರಿ. ಅದಕ್ಕೆ ಸುಮ್ನೆ ರಮೇಶ್ ಸರ್ನ ನಾವು ಮಹಾನಟಿಯ ಮಾಸ್ಟರ್ ಮೈಂಡ್ ಅಂತ ಹೇಳಲ್ಲ. ಬರ್ಲಿ ಜೋರಾದ ಚಪ್ಪಾಳೆ. ರಮೇಶ್ ಸರ್, ಪ್ಲೀಸ್ ಟೇಕ್ ಯೋರ್ ಸೀಟ್. ಥ್ಯಾಂಕ್ ಯು. ಈಗ ಮತ್ತೊಬ್ಬ ಜಡ್ಜನ ವೆಲ್ಕಮ್ ಮಾಡಿಕೊಳ್ಳುವಂತಹ ಸಮಯ. 4 ದಶಕಗಳಿಂದ ತನ್ನ ಚೆಲುವಿನಿಂದ ಕನ್ನಡ ಚಿತ್ರರಂಗವನ್ನ ರಂಜಿಸ್ತಾ ಬಂದಿರುವಂತಹ ಪ್ರೇಮ ದೇವತೆ, ಚತುರ್ಭಾಷಾ ತಾರೆ. ಪ್ಲೀಸ್ ವೆಲ್ಕಮ್ ನಮ್ಮ ಮಹಾನಟಿಯ ಲೆಜೆಂಡ್ ಪ್ರೇಮ ಮಾನ.
ಸುವಲಾಲಿ ಎಲ್ಲಿ ಲಲಿತವಲ್ಲಿ ಮನಸ್ಸಲ್ಲಿ ನೀ ಮುಡಿದರೆ ನಲಿಯುವುದು ನೀ ನುಡಿದರೆ ಕಾವ್ಯ ಸರಿಯುವುದು ಅರೆ ಹಳ್ಳಿ ದಾವಣಿಯಲ್ಲಿ ಲಾಲಿ ಸುವಲಾಲಿ ಎಲ್ಲಿ ಲಲಿತವಲ್ಲಿ ಮನಸ್ಸಲ್ಲಿ. ಕನ್ನಡ ವರ್ಣಮಾಲೆಯಲ್ಲಿ ಪ್ರತಿ ಒಂದು ಪದ ಕೂಡ ನಿಮ್ಮನ್ನ ಮನಸಾರಿ ಹೊಗಳಬೇಕು ಅಂತ ಕಾತರದಿಂದ ಕಾಯ್ತಾ ಇದೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಥ್ಯಾಂಕ್ ಯು ಚೈತ್ರ, ಥ್ಯಾಂಕ್ ಯು. ಅದೇನು ಗೊತ್ತಾ, ನಾನು ನೆನ್ನೆ ಮಹಾನಟಿ ವೇದಿಕೆ ಮಹಾನಟಿ ಶೋ ನೋಡೋದ್ರ ಬದಲು ಕಾಮಿಡಿ ಕಿಲಾಡಿಗಳು ಶೋ ನೋಡ್ತಾ ಇದ್ದೆ. ಅದಕ್ಕೆ ನಾನು ಚೈತ್ರ ಅಂತ ಹೇಳ್ಬಿಟ್ಟು. ಪರ್ಫಾರ್ಮ್ ಮಾಡ್ತಿದೆ ಅನು ವಾರಿಯರ್ಸ್ ಅಂತ, ನೀವು ನೋಡ್ಲೇಬೇಕು ಮೇಡಮ್. ಏನೋ ಅವನ ರಮೇಶ್ ಯಾದವ್ ಅಂತೂ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾರೆ ಮೇಡಮ್. ನೋಡ್ತೀರಾ ಅಲ್ಲ ನೀವು ವಾರನೂ? ಅದ್ರಲ್ಲಿ ನಿಮ್ ಟೀಮ್ ಕೂಡ ಇದ್ದೇನು? ಇವರಲ್ಲಿ ಕೇಳಿ ನನ್ ಮರ್ಯಾದೆ ತಗಸ್ತೀರಾ? ಇವರಲ್ಲಿ ಯಾವಾಗ್ಲೂ ಮೈಕ್ ಇಟ್ಕೊಂಡು ಮಾತಾಡೋದು ನೋಡಿ ನಾನು ಇವರೇ ಆಂಕರ್ ಅಂತ. ಓಕೆ ಮೇಡಮ್, ನಿಮ್ಮ ಹತ್ರ ಇನ್ನೊಂದು ವಿಷಯ ಮಾತಾಡ್ಬೇಕಾಗಿತ್ತು. ನಿಮ್ಮನ್ನ ಭೇಟಿ ಮಾಡ್ಬೇಕು ಅಂತ ಒಬ್ಬ ಅಭಿಮಾನಿ ಅಂತಾನು ಹೇಳ್ಬೋದು ಅಥವಾ ಪ್ರೇಮಿ ಅಂತಾನು ಹೇಳ್ಬೋದು. ಸೊ ಪಾಪ ತುಂಬಾ ದಿವಸಗಳಿಂದ ಕಾಯ್ತಾ ಇದ್ದಾರೆ. ನೀವು ಒಪ್ಪಿಗೆ ಕೊಟ್ರೆ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತೀನಿ. ಲವ್ಲಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್. ನಂಗೆ ಮುತ್ಕೊಡ್ಬೇಕು ಅನ್ಸುತ್ತೆ. ಪ್ರೇಮ ಮ್ಯಾಮ್ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಏನ್ ಗೊತ್ತಾ, ನನ್ಗೆ ಫಸ್ಟ್ ಆಫ್ ಆಲ್ ಐ ಲವ್ ಕ್ಯಾಮೆರಾ ಲವ್ಸ್ ಮೀ. ನನ್ಗೆ ಕ್ಯಾಮೆರಾ ಕಡೆಯಿಂದ ನಾನು ಬರ್ತಿದ್ದ ಐ ರಿಯಲಿ ಲವ್. ಥ್ಯಾಂಕ್ ಯು ಚಿನ್ನ. ನೀನು ಒಂದು ಅಬ್ಸರ್ವ್ ಮಾಡ್ದ ನಾನು ಎಂಟ್ರಿಗೆ ನೀನು ಏನೇನು ಹೇಳ್ದೆ ಅಲ್ಲ, ಎಲ್ಲ ಚೆನ್ನಾಗಿತ್ತು. ಇನ್ನು ಸ್ವಲ್ಪ ಏನೋ ಬೇಕಾಗಿತ್ತು. ನಿನಗೇನು ಅನ್ಸುತ್ತೆ? ಆಕ್ಚುಲಿ ಪ್ರೇಮ ಮೇಡಮ್ ಪಕ್ಕದಲ್ಲಿ ನಿಂತ್ಕೊಳ್ಳೋದೇ ಒಂದು ಅದೃಷ್ಟ. ಅಂತದ್ರಲ್ಲಿ ನಾನು ನಿರೂಪಣೆ ಮಾಡ್ತಾ ಇದ್ದೀನಿ, ನನಗೆ ತುಂಬಾ ಹೆಮ್ಮೆ ಇದೆ ಮ್ಯಾಮ್. ನಿಮ್ಮಿಂದ ಸಾಕಷ್ಟು ಕಲಿಯೋದಿದೆ. ಇದನ್ನ ನಾನು ಅಡ್ವೈಸ್ ಆಗಿ ತಗೊಳ್ತೀನಿ ಗೈಸ್. ನಾನೊಂದು ಅಡ್ವೈಸ್ ಆಗಿ ತಗೊಳ್ತೀನಿ. ಥ್ಯಾಂಕ್ ಯು ಮೇಡಮ್. ಪ್ಲೀಸ್ ಟೇಕ್ ಇಟ್. ವೆಲ್ಕಮ್ ಮಾಡುವಂತಹ ಸಮಯ. ಬೆಟ್ಟದಪುರದಲ್ಲಿ ಹಾಲು ಮಾರುವ ಹಾಲಿನಂತ ಹಳ್ಳಿ ಚೆಲುವೆ, ನಮ್ಮ ಸ್ಯಾಂಡಲ್ವುಡ್ ನ ಬ್ಯೂಟಿ, ತನ್ನ ಕಣ್ಣಿನಿಂದನೇ ಎಲ್ಲರಿಗೂ ಸಿಹಿಯನ್ನ ಉಣಬಡಿಸುವಂತಹ ಸ್ವೀಟಿ, 6 ಪ್ಯಾಕ್ ಬೆಡಗಿ. ಪ್ಲೀಸ್ ವೆಲ್ಕಮ್ ಮಹಾನಟಿಯ ಮಚ್ಚೆ ಸುಂದರಿ ನಿಶ್ವಿಕಾ ನಾಯ್ಡು. Nishvika, you're looking like an angel today. ನಾನು ಕಾಂಪ್ಲಿಮೆಂಟ್ ಮಾಡಿದೆ, ಏನಾಯ್ತು? Don't cry. What happened? ಅನು, ನೀವು ಹೇಳಿದ ಮಾತು ನನ್ನ ಹಾರ್ಟ್ ಟಚ್ ಮಾಡಿಬಿಡ್ತು. ಅಳಬೇಡಿ, ಅದಕ್ಕೆ ರೋಲ್ ಆಗ್ತಾ ಇಲ್ವೇನೋ, ಯಾಕೋ ಮದ್ಮಗೆ ಬರ್ತೀರಾ? ಮೇಡಮ್, ಇವ್ರು ಹೊತ್ತು ಫ್ಲೋ ಶೀಟ್ ಎಲ್ಲ ಹಾಳಾಗ್ತಿದೆ ಅಂತ ಬಾಲು ಸರ್ ಕಂಪ್ಲೇಂಟ್ ಮಾಡಿದ್ರು. ಇವ್ರು ಹೇಳೋದಾದ್ರೆ ಈ ಬಕೆಟ್ ಮಡಿಕೊಂಡು ಒಳ್ಳೆ ಅಂತ ಕೊಟ್ಟಿದ್ದಾರೆ, ತಗೊಳ್ಳಿ. ಅನು, ನನ್ನಿಂದ ಪ್ರೊಡಕ್ಷನ್ಗೆ ಎಷ್ಟು ತೊಂದರೆ ಆಗ್ತಿದೆ. ನಿಶ್ವಿಕಾ, ಡೆಫಿನೆಟ್ಲಿ ನಾಟ್. ನಿಮ್ಮಂತ ಹೀರೋಯಿನ್ ನಾವು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪಡ್ಕೊಂಡಿದ್ದು ನಮ್ಮ ದೊಡ್ಡ ಭಾಗ್ಯ. ಥ್ಯಾಂಕ್ ಯು ಪ್ರೊಡಕ್ಷನ್ ಟೀಮ್. ಈಗ ನಮ್ಮ ಮುಂದಿನ ಜಡ್ಜ್ನ
ವೆಲ್ಕಮ್ ಮಾಡ್ಕೊಳ್ಳುವಂತಹ ಸಮಯ. ಕನ್ನಡ ಚಿತ್ರರಂಗಕ್ಕೆ ನಾಯಕ ನಟಿಯರನ್ನ ಪರಿಚಯಿಸಿದ ಪ್ರತಿಭಾವಂತ ನಿರ್ದೇಶಕ, ಭೀಮನ ಹಳ್ಳಿಯಿಂದ ಕಾಟೇರನನ್ನ ಕರೆತಂದ ಉತ್ತರ ಕರ್ನಾಟಕದ ಹುಬ್ಬಳ್ಳಿಯ ವೀರ. ಪ್ಲೀಸ್ ವೆಲ್ಕಮ್ ಡಿಂಪಲ್ ಸ್ಟಾರ್ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಸುಧೀರ್. ನನಗೆ ಜೀವನದಲ್ಲಿ ಇದ್ದಿದ್ದು ಒಂದೇ ಭಯ, ಅದೇ ಆಯ್ತು ನನಗೆ. ಏನಿ ತನ್ ಕೈ ಕೊಟ್ಬಿಟ್ರಲ್ಲ. ನಾನು 1 ಸೆಕೆಂಡ್ ಹೇಗೆ ಸರ್ ಸರ್ ಇದ್ಯಾಕೆ ನನ್ ಕೈಲಿ ಕೊಟ್ಟಿದ್ದೀರಾ? ಹೆಣ್ಣಂದ್ರೆ ಲಕ್ಷ್ಮಿ ಅಂತಾರೆ. ಸೊ ಈ ಸೆಟ್ಟಿಗೆ ನೀವು ಅಂತಾರೆ ಲಕ್ಷ್ಮಿ ತರನೇ. ಆ ಲಕ್ಷ್ಮಿನ ಇಟ್ಕೊಳ್ಳಿ, ಎಂಜಾಯ್ ಮಾಡಿ, ಓಕೆನಾ? ಸರ್ ಮೋಸ್ಟ್ಲಿ ಅನುಷ್ ಅವ್ರಿಗೆ ಮರ್ತೋಯ್ತು ಅನ್ಸುತ್ತೆ. ಇಲ್ಲ, ಆಕ್ಚುಲಿ ಇಂಡಸ್ಟ್ರಿಗೆ ಬರೋದು ಸಾಮಾನ್ಯವಾದ ವಿಷಯ ಅಲ್ವೇ ಅಲ್ಲ. ಬಂದ್ಮೇಲೆ ನಾವು ಸಸ್ಟೈನ್ ಆಗ್ತೀವಲ್ಲ, ಅದು ಆಕ್ಚುಲಿ ನಿಜವಾದ ಗೆಲುವು. ಬಟ್ ತರುಣ್ ಸರ್, ನೀವು ಸಿನಿಮಾ ಮಾಡಬೇಕು. ನೀವು ಸಿನಿಮಾ ಮಾಡಿದ್ರೆ ತುಂಬಾ ಜನ ಬದುಕ್ತಾರೆ, ನನ್ನನ್ನು ಸೇರಿಸಿ. ಸರ್, ನೀವು ಕೊಟ್ಟಿರೋ ಈ ನೋಟ್ ಇದೆಯಲ್ಲ ಸರ್, ಇದು ಬರೀ 5,000 ಅಲ್ಲ, ಇದು 5 ಲಕ್ಷ ಅಂತ ಅನ್ಕೊಳ್ತೀನಿ ಸರ್. ಈ ದುಡ್ಡನ್ನ ನಾನು ಯಾವತ್ತೂ ಖರ್ಚು ಮಾಡಲ್ಲ ಸರ್. ನಿಜವಾಗ್ಲೂ ನಿಮ್ದು ತಾಯಿ ಗುಣ ಸರ್. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ ಪುಣ್ಯಾತ್ಮ. ನಾನು ನೀವು ಅಲ್ಬಾರ್ದು, ಯುವರ್ ಸ್ಟ್ರಾಂಗ್ ಲೇಡಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮಂತ ನಟಿಯರನ್ನ ನೋಡಿನೇ ನಾವು ಹೇಗೆ ಬದುಕಬೇಕು ಅಂತ ಕಲ್ತ್ಕೊಂಡಿದೀವಿ. ಪ್ರೇಮಾ ಮೇಡಮ್ನ ಈ ಮಾತಿಗೆ ಬರ್ಲಿ ಜೋರಾದ ಚಪ್ಪಾಳೆ ಪ್ಲೀಸ್. ಓಕೆ, ಈಗ ನಮ್ಮ ಲವ್ಲಿ ಜಡ್ಜಸ್ ಅನ್ನ ವೆಲ್ಕಮ್ ಮಾಡಿದ್ದಾಯ್ತು. ಈಗ ಪರ್ಫಾರ್ಮ್ ಮಾಡೋದಕ್ಕೆ ಬರ್ತಾ ಇರುವಂತಹ ಮೊದಲನೇ ಮಹಾನಟಿ, ಆಕ್ಟಿಂಗ್ ಅಂದ್ರೆ ಯಾವಾಗ್ಲೂ 2 ಹೆಜ್ಜೆ ಮುಂದೆ ಅಂತ ಹೇಳಿ ಚಿತ್ರದುರ್ಗದ ಮನೆ ಮನೆಯಲ್ಲೂ ಮಾತಾಗಿರುವಂತಹ ನಮ್ಮ ಮಹಾನಟಿ. ಪ್ಲೀಸ್ ವೆಲ್ಕಮ್ ಗಗನ ಬಾರಿ. ಇದು ತುಂಬಾ ಇಂಟೆಲಿಜೆಂಟ್ ಅಂತೆ. ಹೌದು ಮೇಡಮ್, ಯಾಕಂದ್ರೆ ನಾನು ಓದೋದ್ರಲ್ಲಿ ಒಂದ್ ಹೆಜ್ಜೆ ಹಿಂದೆ, acting ಅಲ್ಲಿ ಒಂದ್ ಹೆಜ್ಜೆ ಹಿಂದೆ. ಯಾಕೆ ಹಂಗೆಲ್ಲ ಮಾತು ಬಿತ್ತೋಗ್ಬಿಡ್ತೀಯ ಕಣೆಮ್ಮ? ಸರ್, ಅವಳು ಇನ್ನ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಮಾಡ್ಲಿಲ್ಲ ಸರ್. ಓ, ನಾನು ಅವ್ರಿಗೆ ಕಟ್ಟಿಟ್ಟಿಲ್ಲ ಹೇಳಿದಲ್ಲ. ಮತ್ತೆ? ನಾನು ಹೇಳಿದ್ ಏನಂದ್ರೆ, ನೋಡಿ, ಏನಾದ್ರೂ ಒಂದು ಹೊಸದ್ ಶುರು ಮಾಡ್ಬೇಕಾದ್ರೆ ಮೊದಲು ಹಳೆದೆಲ್ಲ ಕಟ್ ಮಾಡಿ ಬಿಸಾಕ್ಬೇಕು, ಹೊಸ ಶುರು ಮಾಡ್ಬೇಕು ಅಂತ ಹೇಳಿದ್ದು. ಯು ಕಂಟಿನ್ಯೂ. ಆಕ್ಚುಲಿ ಏನ್ ಗೊತ್ತಾ, ಏನು? ಚಿಕ್ಕ ವಯಸ್ಸಲ್ಲಿ ಗಣಪತಿ ಸ್ಟೇಜ್ ಮುಂದೆ ನಾನು ಡ್ಯಾನ್ಸ್ ಮಾಡ್ಬೇಕು ಅಂತ ಬಹಳ ಆಸೆ ಇತ್ತು. ಆದ್ರೆ ಮಳೆ ಬಂದ್ಬಿಡ್ತ. ನಿಶ್ವಿಕಾ, ಏನಾಯ್ತು? ಅಯ್ಯೋ, ಕಾಮಿಡಿ ಮಾಡ್ತಿರೋದಷ್ಟೇ. ಪಾಪನು ಅವರಿಗೆ ಸ್ಟೇಜಲ್ಲಿ ಪರ್ಫಾರ್ಮೆನ್ಸ್ ಮಾಡೋಕ್ಕೂ ಚಾನ್ಸ್ ಸಿಗ್ಲಿಲ್ಲ. ಕಂಟ್ರೋಲ್ ಯೋರ್ಸೆಲ್ಫ್. ಗಗನ, ನೋಡಿದ್ಯಲ್ಲ ನಿಶ್ವಿಕಾ ಅವ್ರು ಏನು ಹೇಳಿದ್ರು ಅಂತ. ನಿನಗೆ ಪರ್ಫಾರ್ಮ್ ಮಾಡಕ್ ಅವಕಾಶ ಸಿಗ್ಲಿಲ್ಲ ಅಂತ ಅವ್ರು ಬೇಜಾರು ಮಾಡ್ಕೊಂಡಿದ್ದಾರೆ. ಅವರೆಲ್ಲರ ಕಣ್ಣೀರು ಇವತ್ತು ನಗುವಾಗಿ ಬದಲಾಗಬೇಕು ಅಂದ್ರೆ ನೀನು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೇಕು. ಮಾಡ್ತೀಯಾ? ಆಯ್ತಕ್ಕ, ಆಲ್ ದ ಬೆಸ್ಟ್ ಕಂದ. ಥ್ಯಾಂಕ್ ಯು.
ಸಂಕೋಚದ ಹೊನ್ನೊಳೆ ಹರಿಯುತ್ತಿದೆ ನೀವ್ ಯಾಕೆ ನಿಲ್ಸಿದ್ರಿ? ನಾನಿನ್ನು ಪರ್ಫಾರ್ಮೆನ್ಸ್ ಮುಗಿಸಿಲ್ಲ ಸರ್. ನಾನ್ ನಿಮಗ್ ಕಟ್ಟಿಟ್ಟು ಹೇಳಿದಲ್ಲ, ಇಲ್ಲಿ ಚಿಪ್ಸ್ ಬಕೆಟ್ ಕಟ್ಟಿಟ್ಟು ಮಾಡ್ಕೊಡಿ ಅಂತ ಹೇಳಿದ್ದು. ಯು ಕಂಟಿನ್ಯೂ ಮುಗೀತು ಸರ್. ಮುಗಿತಾ ಸರ್ ಅವಳು ಈಗ ಜಡ್ಜಸ್ ಹತ್ರ ಕೇಳೋಣ ನಿನ್ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ. ತರುಣ್ ಸರ್ ಹೇಗಿತ್ತು ಇವಳ ಪರ್ಫಾರ್ಮೆನ್ಸ್? ಹಿಂಗ್ ನಿಂತ್ಕೊ, ಎಲ್ರಿಗೂ ಕಾಣ್ಬೇಕಲ್ವಾ? ವಾ ವಾಡ ಪರ್ಫಾರ್ಮೆನ್ಸ್ ಗಗನ್, ಎಷ್ಟು ಚೆನ್ನಾಗಿ ಮಾಡ್ತೀರಾ ನೀವು. ಆಕ್ಚುಲಿ ಪರ್ಫಾರ್ಮೆನ್ಸ್ ಮಾಡ್ಬೇಕಾದ್ರೆ ಸೇಮ್ ಈ ಪರ್ಫಾರ್ಮೆನ್ಸ್ ನಾನು ಕಾಲೇಜಲ್ಲಿ ಮಾಡ್ತಿದ್ದೆ. ಸೊ ಅದ್ ನನಗೆ ಆಕ್ಚುಲಿ ನೆನಪಾಯ್ತು. ನೀನ್ ಮಾಡ್ತಿದ್ದ? ಮಾಡಿದ್ವಿ. ನಿಜವಾಗಿ ಡೂಪ್ಲಿಕೇಟ್ ಮಾಡಿಲ್ವಾ? ಮಾಡಿದೀವಿ ಮೇಡಮ್ ಏನಾಯ್ತು? ಅವರೆಲ್ಲರೂ ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲೆಲ್ಲ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ನನ್ಗಂತ ಅವಕಾಶನೇ ಸಿಕ್ಕಿಲ್ಲ. ಡೋಂಟ್ ವರಿ. ನಮ್ ಕಲೆನ ತೋರ್ಸೋದಕ್ಕೆ ನಮ್ಗೆ ವಯಸ್ಸು ಬೇಕಾಗೇ ಇಲ್ಲ. ನೀನ್ ಈಗ್ಲೂ ಕೂಡ ಅದನ್ನೆಲ್ಲ ಮಾಡ್ಬೋದು. ಯು ಆರ್ ಸ್ಟ್ರಾಂಗ್. ಆಕ್ಚುಲಿ ಪ್ರೇಮಾ ಮೇಡಮ್ ಹೇಳಿದ್ ಕರೆಕ್ಟು. ನಮ್ಮ ಟ್ಯಾಲೆಂಟ್ನ ತೋರ್ಸೋದಕ್ಕೆ ಯಾವ ವಯಸ್ಸು ಲೆಕ್ಕಕ್ಕೆ ಬರಲ್ಲ. ಸೊ ನಿಶ್ವಿಕಾ ಅವರೇ, ಮುಂದಿನ ದಿನಗಳಲ್ಲಿ ನಿಮಗೆ ಬಯಸಿದಂಥ ಪಾತ್ರ ಸಿಕ್ಕೇ ಸಿಗುತ್ತೆ. ನಮ್ಮ ಕನ್ನಡಿಗರು ನಿಮ್ಮ ಕೈ ಹಿಡಿದೇ ಹಿಡಿತಾರೆ. ಹೇಳಿ ಸರ್. ವಾಟ್ ಅ ಪರ್ಫಾರ್ಮೆನ್ಸ್. ಸೊ ನಾನು ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀನೋ ಗೊತ್ತಿಲ್ಲ, ಬಟ್ ಸ್ಕ್ರಿಪ್ಟ್ ರೈಟರ್ ಆಗಿ ನಿಮ್ಮನ್ನು ಸೆಲೆಕ್ಟ್ ಮಾಡೇ ಮಾಡ್ತೀನಿ. ತಗೊಳ್ಳಿ ಅಡ್ವಾನ್ಸ್. ನಾವು ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಸರ್ ಅಂತ ಹೇಳಲ್ಲ. ನೋಡಿ ಎಲ್ಲೆಲ್ಲಿಂದ ಕಲಾವಿದರಿಗೆ ಜೀವನ ಸಿಗುತ್ತೆ ಅಂತ. ಒಂದು ಸಣ್ಣ ಅವಕಾಶ ಅವರ ಜೀವನವನ್ನ ಹೇಗೆ ಬದಲಾಯಿಸುತ್ತೆ ಅಂತ. ತರುಣ್ ಸರ್ ಹ್ಯಾಟ್. ಓಕೆ, ಈಗ ನೆಕ್ಸ್ಟ್ ಹೋಗ್ಬಿಡೋಣವಾ? ಪ್ರೇಮಾ ಮೇಡಮ್ 99% ಚೆನ್ನಾಗಿತ್ತು. ಇನ್ನು 99% ಏನೋ ಬೇಕಾಗಿತ್ತು. How did you feel? ನಿಮ್ಗೆ ಏನು ಅನಿಸ್ತು ನಿಮ್ಮ ಪರ್ಫಾರ್ಮೆನ್ಸ್? ನಾನು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ ಅನಿಸ್ತು ಮೇಡಮ್. ಗುಡ್. ನಮ್ಮೇಲೆ ನಮ್ಗೆ ಯಾವಾಗಲೂ ನಂಬಿಕೆ ಇರಬೇಕು. ವೆರಿ ಗುಡ್. ಸೂಪರ್. ರಮೇಶ್ ಸರ್, ನಮ್ಮ ಗಗನ ಪರ್ಫಾರ್ಮೆನ್ಸ್ ಹೇಗೆ ಅನಿಸ್ತು ನಿಮ್ಗೆ? ನಿಮ್ ಪೇರೆಂಟ್ಸ್ ಎಷ್ಟು ಒಳ್ಳೆ ಹೆಸರು ಇಟ್ಟಿದಾರ್ರಿ. ಗ ಅಂದ್ರೆ ಗೆಲುವು, ಗ ಅಂದ್ರೆ ಗೊತ್ತು, ಗಾಂಭೀರ್ಯ, ನ ಅಂದ್ರೆ ನಕ್ಷತ್ರ. ಆ ಗಗನದಲ್ಲಿರೋ ನಕ್ಷತ್ರಕ್ಕಿಂತ ಈ ಮಹಾನಟಿಲಿರೋ ನಕ್ಷತ್ರ ನೀವೇ ಕಣ್ರಿ. ಒಂದೇ ಒಂದು ರಿಕ್ವೆಸ್ಟ್. ಏನು? ನಾನು ರಮೇಶ್ ಸರ್ನ ಹಗ್ ಮಾಡ್ಕೋಬೇಕು. ಅಯ್ಯೋ ಪಾಪ, ಹೋಗ, ಅದನ್ನೇನ್ ಕೇಳ್ತೀಯಾ? ನೀವು ಮಹಾನಟಿ ಕಣ್ರಿ. ನೀವೇನ್ ಇಲ್ಲಿಗೆ ಬರೋದು? ನಾನೇ ಅಲ್ಲಿಗೆ ಬಂದು ಯಾವ ತರ ಥ್ಯಾಂಕ್ಸ್ ಹೇಳ್ತೀನಿ ನೋಡ್ತಾ ಇರಿ. ಥ್ಯಾಂಕ್ ಯು ಸರ್. ಗಗನ, ಏನಿವತ್ತು ಹಿಟ್ ಮೇಲೆ ಹಿಟ್ಟು. ತುಂಬಾ ಖುಷಿ ಆಗ್ತಿದ್ಯಾ? ವಾವ್, ಸೂಪರ್. ಇದೇ ಖುಷಿಲಿ ಹೋಗಿ ಗ್ಯಾಲರಿಲಿ ಕುತ್ಕೊಳ್ಳಿ. ನೋಡೋಣ ಇವತ್ತಿನ ಬೆಸ್ಟ್ ಪರ್ಫಾರ್ಮೆನ್ಸ್ ಯಾರಿಗೆ ಬರುತ್ತೆ. ಥ್ಯಾಂಕ್ ಯು. ಈಗ ಬರ್ತಾ ಇರುವಂತಹ ಮುಂದಿನ ಕಂಟೆಸ್ಟೆಂಟ್, ಪ್ಲೀಸ್ ವೆಲ್ಕಮ್ ನಮ್ಮ ಮಹಾನ್. ಅಕ್ಕ, ನಾನೇನ್ ಟೀಮ್ ಅವರ ತರ ಕಾಣ್ತಿದ್ದೀನ ಎಲ್ಲರಿಗೂ? ಅಮೃತ, ಇವಳ್ದೊಂದು ದೊಡ್ಡ ನನ್ಗಾಗದೇ ಇಲ್ಲ ಮಾರೆ. ಇವಾಗಲ್ಲ, ನಿನ್ ಪರ್ಫಾರ್ಮೆನ್ಸ್ ಇದ್ದಾಗ ನಾನೇ ಜೋರಾಗಿ ಅನೌನ್ಸ್ ಮಾಡಿ ಕರಿತೀನಿ, ಹೋಗಿ ಇವಾಗ. ಇದು ಒಂದೇ ನನ್ನ ಫೇಮಸ್ ಡೈಲಾಗ್ ಇರೋದು, ಅದಕ್ಕೆ ನಾನು ಇದನ್ನೇ ಹೇಳೋದು. ಇದನ್ನೇ ಆಮೇಲೆ ಕರೆದ್ಮೇಲೆ ಹೇಳು, ಪರ್ಫಾರ್ಮೆನ್ಸ್ ಕರೆದ್ಮೇಲೆ ಹೇಳು. ಇವಾಗ ಹೋಗು, ಇವಾಗಿಲ್ಲ. ಈಗ ಬರ್ತಾ ಇರುವಂತಹ ಮುಂದಿನ ಕಂಟೆಸ್ಟೆಂಟ್, ದೇಶಭಕ್ತಿಗೂ ಸೈ, ದೈವ ಭಕ್ತಿಗೂ ಸೈ ಅಂತ ಹೇಳುವ ನಮ್ಮ ಕಾರವಾರದ ಹುಡುಗಿ. ಪ್ಲೀಸ್ ವೆಲ್ಕಮ್ ಮಹಾನಟಿ ಶ್ವೇತಾ ಭಟ್. ಅನು, ಇದು ಡಾನ್ಸ್ ಪರ್ಫಾರ್ಮೆನ್ಸ್. ನೀಗ ಡಾನ್ಸ್ ಮಾಡ್ತೀನಿ. ನಾನು ಬರ್ತೀನಿ. ರಮೇಶ್ ಸರ್ ಈಗಲೇ ಮಾಡ್ತೀರಾ? ರಮೇಶ್ ಸರ್, ನಾವು ಒಂದು ಡಾನ್ಸ್ ಮಾಡೋಣ ಒಟ್ಟಿಗೆ. ಹಾಡು ಹಾಕರು. ಇದು ಬೇಡ, ನಮ್ದು ಆಗ್ತದೆ.
ಹಳ್ಳಿ ಲಾವಣಿಯಲ್ಲಿ ಲಾಲಿಸುವ ಲಾಲಿ ಎಲ್ಲಿ ಲಲಿತವಲ್ಲಿ ಮನಸ್ಸಲ್ಲಿ ಮುಡಿದರೆ ನಲಿಯುವುದು ನುಡಿದರೆ ಕಾವ್ಯ ಸುರಿದುದು ಅರೆ ಹಳ್ಳಿ ಲಾವಣಿಯಲ್ಲಿ ಲಾಲಿಸುವ ಲಾಲಿ ಎಲ್ಲಿ ಲಲಿತವಲ್ಲಿ ಮನಸ್ಸಲ್ಲಿ ಎನರ್ಜಿಕ್ ಬರಲಿ, ಜೋರಾದ ಚಪ್ಪಾಳೆ. ನಾನು ಕೂಡ ರಮೇಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನಾನು ಕರೆದ ತಕ್ಷಣ ಪಾಪ ಬಂದು ನನ್ನ ಜೊತೆ ಎಷ್ಟು ಚೆನ್ನಾಗಿ ಎನರ್ಜೆಟಿಕ್ ಆಗಿ ಡ್ಯಾನ್ಸ್ ಮಾಡಿದ್ರು ರಮೇಶ್ ಸರ್. ಪ್ಲೀಸ್ ರಮೇಶ್ ಸರ್ಗೆ ಒಂದು ಚಪ್ಪಾಳೆ ಬರಲಿ. ಪ್ರೇಮಾ ಮ್ಯಾಮ್, ನೀವು ಜಾಸ್ತಿ ಕ್ಯಾಮ್ರಾನೇ ನೋಡಿ ಮಾತಾಡ್ತಿರಲ್ಲ, ಯಾಕೆ? ಅನ್ನೋ ನಾನು ಆಗ್ಲೇ ಹೇಳ್ದೆ, ಐ ಲವ್ ಕ್ಯಾಮರಾ ಲವ್ಸ್ ಮೀ. ನನ್ನೆಲ್ಲ ಭಾವನೆಗಳನ್ನ ನಾನು ಹೇಳ್ಕೊಂಡಿರೋದು ಕ್ಯಾಮರಾಗೆ, ಕ್ಯಾಮರಾ ಅದನ್ನ ಒಪ್ಕೊಂಡಿದೆ, ಜನತೆನೇ ಒಪ್ಕೊಂಡಿದೆ, ಅದಕ್ಕೆ ನಾನು ಕ್ಯಾಮರಾ ಲವ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಏನ್ ಡಾನ್ಸ್ ಮಾಡ್ತಾರಲ್ಲ. ಹುಷಾರು ಶ್ವೇತಾ, ಬಿದ್ಬಿಟ್ಟಾಳು ಕೊಂಡ್ರು. ಕಮೆಂಟ್ಸ್ ಕಡೆ ಹೋಗೋಣ. ಸೂಪರ್. ಸೊ ತರುಣ್ ಸರ್, ವಾಟ್ ಅ ಪರ್ಫಾರ್ಮೆನ್ಸ್ ಯಾ. ನಂಗೆ ನಿಜವಾಗ್ಲೂ ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ ಭಾಳ ನಂಗೆ ಇಷ್ಟ ಆಯ್ತು. ಆ್ಯಕ್ಚುಲಿ ಈ ಥರ ಪರ್ಫಾರ್ಮೆನ್ಸ್ ನಾನು 10th ಇದ್ದಾಗ ಮಾಡಿದ್ದೆ, ಭಾಳ ಚೆನ್ನಾಗಿತ್ತು. ನೀನು ನಿಜವಾಗ್ಲೂ ಮಾಡಿದ್ದ? ಡೂಪ್ಲಿಕೇಟ್ ಮಾಡಿಲ್ವಾ? ಮಾಡಿಲ್ಲಂತೆ. ಅದು ಮೋಸ್ಟ್ಲಿ ಡಿಗ್ರಿ ಇರಬೇಕು, ಡಿಗ್ರಿ. ಬಟ್ ಯುವರ್ ಪರ್ಫಾರ್ಮೆನ್ಸ್ ವಾಸ್ ಎಕ್ಸ್ಟ್ರಾಡಿನರಿ. ನೆಕ್ಸ್ಟ್ ಟೈಮ್ ಸಿನಿಮಾದಲ್ಲಿ ಇರ್ಲಿ ನೆಕ್ಸ್ಟ್ ಟೈಮ್ ಸಿನಿಮಾದಲ್ಲಿ ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ ಆಗಿ ಚಾನ್ಸ್ ಕೊಡ್ತೀನಿ. ಮೇನ್ ಡಾನ್ಸರ್ ನಾನೇ ಅಲ್ವಾ? 100%. ಪ್ರೇಮಾ ಮ್ಯಾಮ್, ಹೆಂಗನಿಸ್ತು ಪರ್ಫಾರ್ಮೆನ್ಸ್? ನನ್ಗಂತೂ ತುಂಬಾ ಇಷ್ಟ ಆಯ್ತು. ಅದ್ರಲ್ಲಿ ಬೇಸಿಕಲಿ ಡಾನ್ಸರ್ ಆಕ್ಚುಲಿ. ನನ್ಗೆ ಗೊತ್ತಿರ್ಲಿಲ್ಲ, ಬಟ್ ಇನ್ನೊಂದು 20% ಏನೋ ಬೇಕಾಗಿತ್ತು ಅಂತ ಅನ್ನಿಸ್ತು. ನಿಮ್ಗೆ ನೀವ್ ಯಾಕೆ ಶಾಕದ್ರಿ? ನಾನು ಆ ಪಾರ್ಲೈಟ್ ಇದೆಯಲ್ಲ, ಅದು ನನ್ನ ಕಣ್ಣಿಗೆ ಬೀಳ್ತಾ ಇದೆ, ತುಂಬಾ ಡಿಸ್ಟರ್ಬ್ ಆಗ್ತಿದ್ರಿ, ಅದಕ್ಕಂತ ಕಟ್ ಮಾಡಿ ಅಂತ ಹೇಳಿದ್ದು. ಯು ಕಂಟಿನ್ಯೂ. ಪ್ರೇಮಾ ಮ್ಯಾಮ್ ಆಯ್ತಾ ಕಮೆಂಟ್? ನಾನೇನ್ ಹೇಳ್ತಾ ಇದ್ದೆ, ಅದೇ ಮೇಡಮ್, ಸೆಲ್ಫ್ ಡೆವಲಪ್ಮೆಂಟ್ ಬಗ್ಗೆ ನಮ್ಮನ್ನ ನಾವು ಸೆಲ್ಫ್ ಜಡ್ಜ್ ಮಾಡ್ಕೊಳ್ಬೇಕು, ಅದು ಒಳ್ಳೇದು. ಒಬ್ಬ ನಟಿಗೆ ಅದು ಬೇಕು. ಅಂಡ್ ಯು ಆರ್ ಡೂಯಿಂಗ್ ದಟ್ ವೆರಿ ಗುಡ್. ಥ್ಯಾಂಕ್ ಯು ಮ್ಯಾಮ್. ರಮೇಶ್ ಸರ್, ನಿಮ್ಗೆ ಹೆಂಗ ಅನಿಸ್ತು ಪರ್ಫಾರ್ಮೆನ್ಸ್? ತುಂಬಾ ಚೆನ್ನಾಗಿ ಮಾಡಿದ್ರು ಅವರು. ಸರ್ ಪ್ಲೀಸ್ ಸರ್, ನನಗೋಸ್ಕರ ಒಂದೆರಡು ಸ್ಟೆಪ್ ನಿಮ್ಮ ಜೊತೆ ಹಾಕ್ಬೇಕು ಅಂತ ಆಸೆ. ಪ್ಲೀಸ್ ಸರ್. ನೋಡಿ, ಏನ್ ಗೊತ್ತಾ, ಇದಕ್ಕೊಂದು ಕತೆ ಇದೆ. ನಮ್ಮ ಮೇಲೆ ರೋಪ್ ಇರ್ಲಿ ಅಥವಾ 100 ಆರೋಪಗಳಿರ್ಲಿ, ಯಾವುದಕ್ಕೂ ಅಂಜಬಾರ್ದು ರೀ. ಎಲ್ಲದನ್ನು ಬಿಟ್ಟು ನಾವು ಹಕ್ಕಿ ತರ ಹೀಗೆ ಹಾರ್ತಾ ಇರಬೇಕು. ಯಾಕ ಹಿಡ್ಕೊಳಕ್ ಬರಲ್ಲ, ಆಮೇಲೆ ಯಾಕೋ ಇದೆಲ್ಲ ಸರ್? ಅಲ್ರಿ, ನಾನು ರೋಪ್ ಕಟ್ ಮಾಡಿ ಅಂದಿದ್ದಲ್ಲ, ನಾನು ಕಟ್ ಮಾಡಿದ್ದು ಸಾಂಗ್ ಕಟ್ ಮಾಡಿ ಅಂತ. ನೀವು ನೋಡಿದ್ರೆ ರೋಪೇ ಕಟ್ ಮಾಡೋದಲ್ಲ ಗುರು. ಸಾರಿ, ರೋಪ್ ಹೇಳ್ಕೊಂಡ್ರ ಹೇಳ್ತಾರೆ ಆಮೇಲೆ ರೋಪ್ನ. ಆರ್ ಯು ಓಕೆ? ಐ ಆಮ್ ಓಕೆ. ಯು ಓಕೆ? ಈಗ ಯಾಕೆ ನಾನು ಇವಾಗ ನಿನ್ನ ಎಂಟ್ರಿ ಮಾಡಿಲ್ಲ, ಬೇರೆಯವ್ರು ಇದ್ದಾರೆ, ಆಮೇಲೆ ಕರಿತೀನಿ. ಮೇಡಮ್, ಈ ತರ ಎಕ್ಸ್ಪ್ರೆಷನ್ಸ್ ಕೊಟ್ರೇನೆ ಟಿವಿಯಲ್ಲಿ ಹಾಕೋದು ಮೇಡಮ್. ಯಾರು ಹೇಳಿದ್ದು ನಿಮಗೆ? ಪರ್ಫಾರ್ಮೆನ್ಸ್ ಮುಖ್ಯ ಅಲ್ಲ, ಎಕ್ಸ್ಪ್ರೆಷನ್ಸ್ ಮುಖ್ಯ.
ಇವಳು ಎಲ್ಲೇನೇನೋ ತಿಳ್ಕೊಂಡ್ಬಿಟ್ಟಿದ್ದಾಳೆ ಅಲ್ವಾ ಇವಳು. ನೋಡು ಆಮೇಲೆ ನಿನ್ನ ಹೆಸರನ್ನ ಕರಿತೀನಿ. ಆರಾಧನಾ ಏನ್ ಎಕ್ಸ್ಪ್ರೆಷನ್ ಕೊಡ್ತೀಯಮ್ಮ ನೀನು. ನೆಕ್ಸ್ಟ್ ಸಿನಿಮಾದಲ್ಲಿ ಎಕ್ಸ್ಪ್ರೆಷನ್ ಬೇಕೇ ಬೇಕು. ತಗೋ ಅಡ್ವಾನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಮೇಡಮ್ ನಿಮಗೆ ಗೊತ್ತಿಲ್ಲ ಮೇಡಮ್, ಕಚ್ಕಿಚ್ಬಿಡ್ತಾಳೇನೋ ಇವಳು. ನಿಧಾನಕ್ಕೆ ಮಾತಾಡೇಮ್ಮ. ಮೇಡಮ್ ಪ್ರೋಮೋದಲ್ಲಿ ನಂತೆ ರಿಯಾಕ್ಷನ್ ಹಾಕೋದು ಮೇಡಮ್. ಅಡ್ವಾನ್ಸ್ ವಾಪಸ್ ಕೊಡು. ನಾನು ಹೇಳೆ ಓವರ್ ಆಕ್ಟಿಂಗ್ ಮಾಡಬೇಡ. ಇಷ್ಟೆಲ್ಲ ಓವರ್ ಆಕ್ಟಿಂಗ್ ಎಲ್ಲ ನಾನು ಚಾನ್ಸ್ ಕೊಡಲ್ಲಪ್ಪ. ಏನ್ ಆಕ್ಟಿಂಗ್ ಮಾಡ್ತಾಳೆ. ಎಲ್ಲ ಓವರ್ ಆಕ್ಟಿಂಗ್ ಮಾಡಿ ಹೋಯ್ತಾ 1000 ರೂಪಾಯಿ ಹೋಗು. ಆಮೇಲೆ ಬರೋಣ ಕರ್ದಾಗ ಬರ್ತೀನಿ. ಡೈರೆಕ್ಷನ್ ಟೀಮ್ ಫಸ್ಟ್ ಕಂಟೆಸ್ಟೆಂಟ್ ಎಲಿಮಿನೇಷನ್ ಮಾಡಿ. ನನಗೆ ಆಗ್ತಾ ಇಲ್ಲ. ಈಗ ಬರ್ತಾ ಇರುವ ಮುಂದಿನ ಕಂಟೆಸ್ಟೆಂಟ್ ನೀಲ ಮೇಘ ಶ್ಯಾಮ ಅಂತ ಎಲ್ಲರ ಮನಸೆಳೆದ 2 ರೇಖೆಗಳ ಗೀತಾ ಪಾತ್ರದಲ್ಲಿ ಕಾಣಿಸಿಕೊಂಡ ನಮ್ಮ ತರೀಕೆರೆಯ ಧನ್ಯಶ್ರೀ. ಸರ್ ನಾವ್ ಆಕ್ಚುಲಿ ನಿಮ್ ಮಗಳನ್ನ ಕರೆದಿದ್ದು, ನೀವ್ ಯಾಕೆ ಬಂದ್ರಿ? ಅವಳನ್ನ ಕಳ್ಸಿ ಸರ್. ಬಹಳ ಸಂತೋಷ. ನೋಡಮ್ಮ, ನನ್ನ ಮಗಳಿಗಿಂತ ನಾನೇ ತುಂಬಾ ಫೇಮಸ್ ಆಗಿದ್ದೀನಿ, ಅದಕ್ಕೆ ಬಂದೆ. ಸೂಪರ್ ಸರ್. ನಿಮ್ ಏನ್ ಡ್ಯಾನ್ಸ್ ಮಾಡ್ತೀರಾ ಸರ್ ನೀವು. ವಾವ್, ಎಕ್ಸ್ಟ್ರಾರ್ಡಿನರಿ. ಸರ್ ನೀವ್ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ, ಎಷ್ಟು ಫೇಮಸ್ ಆಗಿದ್ದೀರಾ ಅಂದ್ರೆ ತರೀಕೆರೆಯಲ್ಲಿ ಅವ್ರಿಗೆ ಓಡಾಡಕ್ ಆಗ್ತಾ ಇಲ್ವಂತೆ. ಆ ತರ ಜನ ಅವ್ರ ತಲೆಗೆ ಕಿಸ್ಕೊಟ್ಟು ಹೋಗ್ತಾ ಇದಾರಂತೆ. ಸರ್ ನಿಮ್ಮ ಈ ಪರ್ಫಾರ್ಮೆನ್ಸ್ಗೆ ಐ ಹ್ಯಾವ್ ಟು ಗಿವ್ ಯು ಸಮಥಿಂಗ್ ಪ್ಲೀಸ್. ಈಗ ಬರ್ತಾ ಇರುವಂತಹ ಕಂಟೆಸ್ಟೆಂಟ್ ಎಲ್ಲ ಮಕ್ಕಳಿಗೂ ಪ್ರೀತಿಯಿಂದ ಅಭಿನಯ ಗೀತೆಯನ್ನ ಹೇಳಿಕೊಡ್ತಾ ಇರುವಂತಹ ಶಾಲಾ ಶಿಕ್ಷಕಿ. ಪ್ಲೀಸ್ ವೆಲ್ಕಮ್ ಬಿಂದು ನಾಳಿ. ಬಂದ್ಬಿಟ್ಟಿದ್ಯಾ ಮೇಡಮ್? ಅದೇ ಬಂದಿದ್ದೀನಿ. ಸೂಪರ್. ಏನ್ ಪರ್ಫಾರ್ಮ್ ಮಾಡ್ತಿದ್ಯಾ? ಏನು ಕೊಡವೆ ಡ್ಯಾನ್ಸ್ ಮಾಡ್ತೀನಿ. ಡ್ಯಾನ್ಸ್ ಮಾಡ್ತಿದ್ಯಾ? ಅವಳು ಎಷ್ಟು ಇನ್ನೋಸೆಂಟ್ ಇದ್ಕೊಂಡ್ರು, ಎಷ್ಟು ಚೆನ್ನಾಗಿ ಹೇಳಿದ್ರು. ಸೂಪರ್. ಆಯ್ತು, ಮಾಡ್ತೀಯಾ ಡಾನ್ಸು? ಮ್ಯೂಸಿಕ್ ಸ್ಟಾರ್ಟ್ ಮಾಡಿಸ್ತಾ. ಆಕ್ಷನ್. ಏನು ಕೊಡವ ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವ, ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವ. ತರುಣ್ ಸರ್, ವಾಟ್ ಆ ಪರ್ಫಾರ್ಮೆನ್ಸ್. ಇಟ್ ವಾಸ್ ಎಕ್ಸ್ಟ್ರಾರ್ಡಿನರಿ. ಆಕ್ಚುಲಿ ಈ ಪರ್ಫಾರ್ಮೆನ್ಸ್ ಅಲ್ಲಿ ಆ ಬಿಂದಿಗೆನೆ ತುಂಬಾ ಹೈಲೈಟ್ ಆಗಿದೆ. ಸೊ ಆ ಪರ್ಫಾರ್ಮೆನ್ಸ್ ನೀವು ಮಾಡಬೇಕಾದ್ರೆ ಸೇಮ್ ಪರ್ಫಾರ್ಮೆನ್ಸ್ ನಾನು 6th ಸ್ಟ್ಯಾಂಡರ್ಡ್ ಅಲ್ಲಿ ಮಾಡಿದ್ದೆ. ಆಕ್ಚುಲಿ ನೀ ನಿಜವಾಗ್ಲೂ ಮಾಡಿದ್ದ? ನಿಜವಾಗ್ಲೂ ಮಾಡಿದ್ದೀನಿ ಮೇಡಮ್. ಡೂಪ್ಲಿಕೇಟ್ ಇದು ಮಾಡಿಲ್ವಾ? ಇಲ್ಲ, ಇದು ಬೇರೆ ನಾಟಕದಲ್ಲಿತ್ತು, ಅದು ನೋಡಿದ್ದೆ ಅಷ್ಟೇ. ಯಾಕೆ ಯಾವಾಗ್ಲೂ ನಾಟಕದ ಉದಾಹರಣೆ ಕೊಟ್ಟು ಮಾತಾಡೋದು ನೀವು? ಅಂದ್ರೆ ನಾವು ನಾಟಕ ಬ್ಯಾಕ್ಡ್ರಾಪ್ ಇಂದ ಬಂದಿರಲ್ವಾ, ಸೊ ಕಮೆಂಟ್ ಮಾಡಬೇಕು ಅಂದ್ರೆ ಅದನ್ನೇ ಕನೆಕ್ಟ್ ಮಾಡಿ ಕಮೆಂಟ್ ಮಾಡ್ತೀನಿ. ವೆರಿ ನೈಸ್. ನಾವು ಯಾವತ್ತೂ ನಾವು ಬೆಳೆದು ಬಂದು ದಾರಿ ಮರಿಬಾರ್ದು. ಅಂಡ್ ಈಸ್ ರಿಮೆಂಬರಿಂಗ್ ದಟ್ ಆಕ್ಚುಲಿ. ವೆರಿ ಟ್ರೂ ಮೇಡಮ್, ವೆರಿ ಟ್ರೂ. ಆಕ್ಚುಲಿ ತರುಣ್ ಸರ್ನ ನಾವು ಸುಮ್ಮನೆ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ಅಂತ ಹೇಳಲ್ಲ, ಯೂಸ್ ಮಾಡಿರುವಂತಹ ಒಂದು ಪ್ರಾಪರ್ಟಿಯನ್ನ ಕೂಡ ಕನ್ಸಿಡರ್ ಮಾಡಿ. ಓಕೆ, ಪ್ರೇಮಾ ಮೇಡಮ್. ಮಾಮಯ್ಯ, ಈ ಸಾಂಗ್ ತರ ಇತ್ತು ಅವ್ರ ಪರ್ಫಾರ್ಮೆನ್ಸ್. ವೆರಿ ನೈಸ್. ಬಿಂದು ಅವರೇ, ಒಳ್ಳೆ ಕಮೆಂಟ್ ಸಿಕ್ತು, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಆಲ್ ದಿ ಬೆಸ್ಟ್. ಅಕ್ಕ, ನಂಗೆ ಇನ್ನೂ ಭಾರಿ ಎಕ್ಸೈಟ್ಮೆಂಟ್ ಇದೆ ಅಕ್ಕ. ಜಿ ಕನ್ನಡದವ್ರು ಏನೇನ್ ಮಾಡಿಸ್ತಾರೋ ಅಂತ. ಇದು ಇವತ್ತಿನ ಸೂಪರ್ ಡೂಪರ್ ಸಂಚಿಕೆ ಆಗಿತ್ತು. ಮತ್ತೆ
ನಾಳಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ. ಮೇಡಮ್, ನಾವು ಮಾಡಿದ ಸ್ಕಿಟ್ ಅಲ್ಲಿ ಏನಾದ್ರು ತಪ್ಪು ಒಪ್ಪುಗಳಿದ್ರೆ ದಯವಿಟ್ಟು ನಮ್ಮನ್ನ ಸಮ್ಮಿಸ್ಬಿಡಿ ಮೇಡಮ್. ನಾನು ಒಂದ್ ವಿಷಯ ಹೇಳ್ಬೇಕು. ಕರ್ನಾಟಕದಲ್ಲಿ ನನ್ನ ಆಂಕರಿಂಗ್ ಅಲ್ಪ ಸ್ವಲ್ಪ ಫೇಮಸ್ ಆಗಿದೆ ಅಂತಂದ್ರೆ ಅದು ನಯನ ಮಾಡುವಂತ ಈ ರೀತಿಯ ಸ್ಕೂಪ್ಗಳಿಂದಾನೆ. ನಯನ ಡಸ್ ಇಟ್ ನೆಕ್ಸ್ಟ್ ಲೆವೆಲ್. ಒಂದ್ ದೊಡ್ಡ ಚಪ್ಪಾಳೆ ಬರ್ಬೇಕು ನಮ್ಮ ಇಡೀ ತಂಡಕ್ಕೆ ಪ್ಲೀಸ್. ಈಗ ಡೈರೆಕ್ಟ್ ಆಗಿ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ಸೂರಜ್, ನಾನಿನ್ ಲೈಫಲ್ಲಿ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ಳಲ್ಲ ಕಣ. ನಾನು ಯಾವಾಗ ನನಗೆ ಹಿಂಗ್ ಬಂದ್ರು ಕಾನ್ಶಿಯಸ್ ಆಗ್ಬಿಡ್ತೀನಿ ನಾನು ಇವಾಗ ನೆಕ್ಸ್ಟ್. ಬಟ್ ಹ್ಯಾಟ್ಸ್ ಆಫ್ ಟು ಯು ಗೈಸ್, ಹ್ಯಾಟ್ಸ್ ಆಫ್. ನನಗೆ ಫಸ್ಟ್ ಎಂಟ್ರಿನೇ ರಮೇಶ್ ಸರ್ ಅವ್ರದ್ದು ಗಜ ಮಾಡಿದ್ರು ಗೊತ್ತಾ, ಎಂಟ್ರಿ ಇಂದಾನೆ ಅದು ನನಗೆ ಯಾಕೋ ಇದು ವಾವ್ ಅನ್ಸತ್ ಶುರು ಆಗೋಯ್ತು ನನಗೆ. ಇದು ಗ್ಯಾರಂಟಿ ಹಿಟ್, ಇದು ಸೂಪರ್ ಹಿಟ್ ಆಗುತ್ತೆ ಇದು ಅಂತಾನೆ ಅಲ್ಲಿ ಅನಿಸ್ತು. ಅವ್ನು ಎಂಟ್ರಿಯಿಂದ ಹಿಡಿದು, ಹೌದು ಲಿಟ್ಲ್ ಎಕ್ಸಾಜರೇಷನ್ ಎಲ್ಲರೂ ಇದ್ದೇ ಇರುತ್ತೆ, ಬಟ್ ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಸ್ಪೂಫ್. ಇಲ್ಲ ಅಂತಂದ್ರೆ ಇಟ್ ವಿಲ್ ನಾಟ್ ವರ್ಕ್. ಇಟ್ ವಿಲ್ ನಾಟ್ ವರ್ಕ್. ನಾನು ಎಲ್ಲಾರು ಗೆಸ್ ಮಾಡ್ತಿದ್ವಿ ಏನು ಹಿಡಿತಾರೆ ಅಂತ ಅಂದ್ಬಿಟ್ಟು ಅಂತ. ಬಟ್ ಫಾರ್ ಮೀ ದ ಸರ್ಪ್ರೈಸ್ ಪ್ಯಾಕೇಜ್ ವಾಸ್ ಪ್ರೇಮ ಮೇಡಮ್. ಈಗ ನಾನು ಒಂದು ಡೈರೆಕ್ಟರ್ ಆಗಿ ನನ್ನ ಪಾಯಿಂಟ್ ಆಫ್ ವ್ಯೂ ಇರುತ್ತೆ, ಓಕೆ ಪ್ರೇಮ ಮೇಡಮ್ ಏನೇನು ಇರುತ್ತೆ ಅಂದ್ರೆ ನನಗೆ ಆ ಪರ್ಸೆಂಟೇಜ್ ಹಿಡಿತಾರೆ ಇದೆಲ್ಲ ಒಂದು ರಫ್ ಐಡಿಯಾ ನನಗಿತ್ತು. ಆದರೆ ನೀವು ವಾಯ್ಸ್ ತಗೊಂಡ್ಬರ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಫಸ್ಟ್ ಡೈಲಾಗ್ ನೀವು ಹೇಳ್ತಿದ್ದಂಗೆನೆ ಹಿಂಗೆ ಕಣ್ಣು ಮುಚ್ಕೊಂಡು ನಂಗೆ ಪ್ರೇಮ ಮೇಡಮ್ ಮಾತಾಡ್ತಿದ್ದಾರೆ ಅನ್ನೋ ಅಷ್ಟು ರೇಂಜಿಗೆ ಅದನ್ನ ಮ್ಯಾಚ್ ಮಾಡ್ತಾ ಹೋದ್ರಿ ನೀವು. ಅಂಡ್ ಆಲ್ಸೋ ನಿಶ್ವಿಕಾ ಅವ್ರದ್ದು. ನಾನು ಇಲ್ಲಿ ಅನುಶ್ರೀದ್ ನೋಡ್ಲಾ ನನ್ ನೋಡ್ಲಾ ಅಂದ್ರೆ ಇವ್ರು ಅವ್ರದೇ ಆದಂಥದ್ದು ಹಿಂಗೆ ಎದಿರ್ತಾರೆ, ಎದೇಳ್ತಾರೆ, ನಿಂತ್ಕೊಳ್ತಾರೆ, ಮತ್ತೆ ರೆಡಿ ಮಾಡ್ತಾರೆ, ಮತ್ತೆ ಬರ್ತಾರೆ. ಇನ್ಕ್ಲೂಡಿಂಗ್, ಯು ವಿಲ್ ನಾಟ್ ಬಿಲೀವ್, ಇನ್ಕ್ಲೂಡಿಂಗ್ ನಮ್ಮ ಸ್ಟ್ಯಾಂಡಿಂಗ್ ಸ್ಟೈಲ್ಸ್. ಅಂದ್ರೆ ನಾವು ಮಾತಾಡ್ಬೇಕಾದ್ರೆ ನಿಂತ್ಕೊಂಡಾಗ ರಮೇಶ್ ಸರ್ ಹೆಂಗ್ ಕೈ ಇಟ್ಕೊಂತಾರೆ, ನಾನು ಹೆಂಗ್ ಕೈ ಇಟ್ಕೋತೀನಿ ಅನ್ನೋ ರೇಂಜಿಗೆ ಒಂದು ಅಬ್ಸರ್ವೇಷನ್ ಮಾಡಿದ್ರೆ ಅಂದ್ರೆ ಹ್ಯಾಟ್ಸ್ ಆಫ್ ಟು ಯು ಗೈಸ್ ಯಾರ್, ಹ್ಯಾಟ್ಸ್ ಆಫ್ ಟು ಯು ಗೈಸ್. ಇಷ್ಟೆಲ್ಲ ಸೂರಜ್ ಆಸ್ತಿನ ಅಳಿಯ ದಾನ ಮಾಡ್ದಂಗೆ ಯಾವುದೋ ಪ್ರೊಡಕ್ಷನ್ ಅಲ್ಲಿ ಪ್ರಿಂಟ್ ಹಾಕಿರೋ ಡಬ್ಬಿ ದುಡ್ಡನ್ನ ಕೊಡೋದಲ್ಲ ಕಣ. ನಾನು ಒಂದೇ ಎಪಿಸೋಡ್ ಅಲ್ಲಿ ಗಗನ ಅವ್ರ ಒಬ್ರಿಗೇನೆ ನಾನು ಫಸ್ಟ್ ಒಂದೇ ಒಂದು ಎಪಿಸೋಡ್ ಕೊಟ್ಟಿದ್ದೆ, ಅದ್ ಬಿಟ್ರೆ ಕೊಟ್ಟೇ ಇಲ್ಲ. ಈಗ ಮಾಡಿದ ಹೆಂಗಿತ್ತು ಅಂತಂದ್ರೆ ಇವನೇನೋ ಸಕ್ಕ ದುಡ್ಡು ಮಾಡ್ತಾವನೆ ಪಿಕ್ಚರ್ ಮಾಡ್ಬಿಟ್ಟು ಬಂದವರಿಗೆಲ್ಲ ಅರ್ಧದಿಕ್ ಕೊಡ್ತಾನೆ ಅಂತ. ಖಂಡಿತವಾಗ್ಲೂ ಇಲ್ಲ, ಇಟ್ ವಾಸ್ ಜಸ್ಟ್ ಅ ಬ್ಲೆಸ್ಸಿಂಗ್. ಬಟ್ ಅದು ಅವತ್ತಿನ ದಿನ ಆದ್ಮೇಲೆ ಜಿನಿನಾಗಿ ನನಗೆ ಕೊಡ್ಬೇಕು ಅಂತ ಅನ್ಸಿದೆ ಇವತ್ತು. ಯು ಆರ್ ಆಲ್ ಡಿಸರ್ವಿಂಗ್ ದಟ್. ವಾಟ್ ಬ್ಯೂಟಿಫುಲ್ ಟ್ಯಾಲೆಂಟ್ಸ್ ಯು ಆರ್, ವಾಟ್ ಬ್ಯೂಟಿಫುಲ್ ಟ್ಯಾಲೆಂಟ್ಸ್. ನಿಮ್ಮೆಲ್ಲರಿಗೋಸ್ಕರ ನಂದು ಮ್ಯೂಸಿಕ್. ಇಬ್ರು ಒಟ್ಟಿಗೆ ಮಾಡಿ ಇಬ್ರು. ನನಗೆ ಇವನಂತೂ ಫುಲ್ ಕಾನ್ಶಿಯಸ್ ಮಾಡ್ಬಿಟ್ಟಿದ್ದೆ. ನನಗೆ ನಡ್ಕೊಂಡು ಹೋಗಕ್ಕೂ ಟೆನ್ಷನ್ ಆಗ್ತಾ ಇದೆ ಸರ್. ಈಗ 6 ಪ್ಯಾಕ್ ನಿಶ್ವಿಕಾ. ತರುಣ್ ಬಂದ್ರು ನೋಡಲ್. ನನಗೆ ಬಕೆಟ್ ತುಂಬಾನೇ ಈ ತರ ಯಾವತ್ತು ಯಾರು ಮಾಡ್ಬಿಟ್ಟು ಬಕೆಟ್ ಅಲ್ಲಿ ಸರ್ ಇಲ್ಲ ಇಂಡಸ್ಟ್ರಿ ನಾನು ಅದೊಂದು ಮಾಡಲ್ಲ, ಬಕೆಟ್ ಹಿಡಿಯಲ್ಲ. ನಾನಿದು ಸ್ಪೂಫ್ ಎಲ್ಲ ಸ್ಟಾರ್ಟ್ ಆಗೋಕೆ ಮುಂಚೆ ತರುಣ್ ಸರ್ಗೆ ಹೇಳ್ತಾ ಇದ್ದೆ, ಸರ್ ಏನು ಮಾಡ್ತಾರೆ ಗೊತ್ತಾಗಲ್ಲ ಸರ್, ನಾನು ನೋಡ್ದಂಗೆ ಇತ್ತು ಅಂತ. ಬಟ್ ಐ ಟೆಲ್ ಯು ವಾಟ್, ನಾನು ಒಂದು ಪಾಯಿಂಟಲ್ಲಿ ಅವ್ರು ನೋಡ್ತಾ ಇರ್ಬೇಕಾದ್ರೆ ಅವ್ರ ಹೇರ್ ಸರಿ ಮಾಡ್ಕೋಬೇಕು. ಓ ಶಿಟ್, ನನ್ನ ಹೇರ್ ಕರೆಕ್ಟ್ ಆಗಿದ್ಯಾ ಇಲ್ವಾ, ನನ್ನ ಲಿಪ್ ಬಾಮ್ ಹಾಕೊಬೇಕಾದ್ರೆ ಓ ನನ್ನ ಲಿಪ್ ಬಾಮ್ ಇಲ್ವಾ. ಐ ಲಿಟ್ರಲಿ ಸ್ಟಾರ್ಟೆಡ್ ಸೀಯಿಂಗ್ ಹರ್ ಆಸ್ ಮೀ. ನನಗೆ ನಿಜವಾಗ್ಲೂ ಡಿಫ್ರೆನ್ಸೇ ಗೊತ್ತಾಗಿಲ್ಲ ದೀಪಿಕಾ, ತುಂಬ ಚೆನ್ನಾಗಿ ಮಾಡಿದ್ರಿ. ಇದು ನಾವು ನೋಡಿದೀವಿ ಅಷ್ಟೇ ಬೇರೆಯವ್ರು ಮಾಡೋದನ್ನ. ಇವತ್ತು ನಮ್ಮನ್ನು ನಾವು ನೋಡ್ಕೊಂಡಿದ್ದು ಏನೋ ಒಂಥರ ಖುಷಿ ಸಿಕ್ತು. ಆ್ಯಂಡ್ ಹೈಲೈಟ್ ಬಂದು ನಿಜವಾಗ್ಲೂ ಪ್ರೇಮ ಮ್ಯಾಮ್ ಮಾಡಿದ್ದು.
ಸೀರಿಯಸ್ಲಿ ವಾಯ್ಸ್ ಮಾತ್ರ ಏನ್ ಅಂಡ್ ಸರಿ ಇಲ್ದಾಗೆ ಲೈಕ್ ಇದೇ ಬರುತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ಯು ನೋ ದ ಮ್ಯಾನರಿಸಮ್ ವಾಕ್ ನೋಡಿದ್ರು ಅವ್ರು ಅಲ್ಲಿಂದ ಎಂಟ್ರಿ ಹೆಂಗ್ ವಾಕ್ ಮಾಡಿದ್ರು, ಆ ಪೇಸ್ ಎವ್ರಿಥಿಂಗ್ ದೇ ಅಬ್ಸರ್ವ್ ಸೋ ಮಚ್. ಇನ್ಕ್ರೆಡಿಬಲ್. ನನಗೋಸ್ಕರ ಸರ್ ಒಂದು ಪ್ಲೀಸ್ 1 2 3 ಗೋ. ಪ್ರೇಮ ಮ್ಯಾಮ್ ನೀವೇ ಕೇಳಿ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಅವರು ಕರ್ನಾಟಕ ಫ್ಯಾನ್ಸ್ಗಳಲ್ಲಿ ಇಂಪ್ರೆಸ್ ಮಾಡಿರೋ ಪ್ರೇಮ, ನಾನು ಜಿ ಕನ್ನಡ ವಾಹಿಯಲ್ಲಿ ಕಂಪ್ರೆಸ್ ಆಗಿರೋ ಪ್ರೇಮ. ನಾವೇನಾದ್ರೂ ಮಾಡಿದ್ರಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಮ್ಯಾಮ್. ನಿಮ್ಗೆ ಹೇಗಿತ್ತು ಈ ಪರ್ಫಾರ್ಮೆನ್ಸ್? I'm really speechless. I don't know what to talk. I'm totally blank ಆಗಿದ್ದೀನಿ. ನಾನು ಹಿಂಗೆಲ್ಲ ಆಡ್ತೀನ ಅಂತ ಅವಳು ವಾಕಿಂಗ್ ಸ್ಟೈಲಲ್ಲೇ ನೋಡ್ಬಿಟ್ಟೆ ನಾನು. ನನ್ಗೆ ಇವಾಗ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ನಾನು ಮ್ಯಾಮ್ ಮುಂದೆ ನಿಂತು ನಾನು ಆ್ಯಕ್ಚುಲಿ ಚಿಕ್ಕದ್ರಿಂದ ಮ್ಯಾಮ್ಗೆ ಅಭಿಮಾನಿ. ನಾನು ಅವ್ರ ಮುಂದೆ ಇವತ್ತು ಅವ್ರದ್ದೇ ವಾಯ್ಸಲ್ಲಿ ಮಾತಾಡ್ತಿದ್ದೀನಿ ಅಂದರೆ ನನ್ನ ಅದೃಷ್ಟ ಆಯಿತು. ಬಟ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ನಾನು ಯಾರು ನನ್ನ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಅಂತ ಐ ವಾಸ್ ಜಸ್ಟ್ ವೇಟಿಂಗ್. ವಾಣಿ, ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಈಗ ಮಾಸ್ಟರ್ ಮೈಂಡ್ ರಮೇಶ್ ಸರ್ ವಿಲ್ ಸರ್. ನಾನು ನಿಜವಾಗ್ಲೂ ಹೇಳ್ತೀನಿ, ಕಳೆದ ಒಂದು 5-6 ವರ್ಷಗಳಲ್ಲಿ ಇಷ್ಟು ಯಾವತ್ತೂ ನಕ್ಕಿಲ್ಲಪ್ಪ ನಾನು. ಅಕ್ರಾಸ್ ಮೈ ಹಾರ್ಟ್ ಅದು ಎಷ್ಟು ನಗು ಅಂದರೆ ಐ ಲವ್ ಕಾಮಿಡಿ. ನಾನು ಕಾಯ್ತಾ ಇರ್ತೀನಿ, ನಾನು ಕಾಮಿಡಿ ಒಳ್ಳೆ ಕಾಮಿಡಿ ನೋಡಿದ್ರೆ ನಾನು ಚೇರಿಂದ ಬಿದ್ದುಬಿಡ್ತೀನಿ. ಆ ಥರ ಐ ಆಮ್ ಅ ಫ್ಯಾನ್ ಆಫ್ ಕಾಮಿಡಿ. ಇವತ್ತು ಬೆಳಗಿಂದ ಕಾಮಿಡಿ ನೋಡ್ಕೊಂಡು ಬರ್ತಾ ಇದೀವಲ್ಲ ಸರ್, ಇದು ಎಕ್ಸ್ಟ್ರಾರ್ಡಿನರಿ ಸರ್. ನಂದು ಮಿಮಿಕ್ರಿ ಎಲ್ಲ ನಾನು ಯಾರೋ ಮಾಡೋದು ನೋಡೇ ಇಲ್ಲ. ನಾನು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಬಹಳ ಖುಷಿ ಕೊಡ್ತಮ್ಮ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆನೆಸ್ಟ್ಲಿ ದಿಸ್ ಇಸ್ ದ ಬೆಸ್ಟ್ ಕಾಂಪ್ಲಿಮೆಂಟ್ ಐ ಹ್ಯಾವ್ ಗಾಟ್. ನಾನು ಸಿಕ್ಕಿರುವಂಥ ಬೆಸ್ಟ್ ಕಾಂಪ್ಲಿಮೆಂಟ್ ಇವ್ ನೀವು ಮಾಡಿದ್ದು. ಯಾಕಂದ್ರೆ ನನಗೆ ಅಷ್ಟು ಸ್ಪೆಸಿಫಿಕ್ ಆಗಿ ಮ್ಯಾನರಿಸಮ್ಸ್ ಇದೆ, ಅದನ್ನೊಬ್ರು ಕಾಪಿ ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ನನಗಂತೂ ಇದು ಹಿಲೇರಿಯಸ್ ಅಪ್ಪ. ನೈನಾ, ಹ್ಯಾಟ್ಸ್ ಆಫ್ ಟು ಯು. ನಾನು ಈ ಕಾರ್ಯಕ್ರಮ ಒಪ್ಕೊಂಡಾಗ ನಾನು ಚಾನೆಲ್ ಹೇಳಿದೆ, ದಯವಿಟ್ಟು ಜಡ್ಜಿಂಗ್ ಎಲ್ಲ ನಾನು ಮಾಡಕ್ ಹೋಗಲ್ಲ, ನಾನು ಸ್ಪರ್ಧಿಗಳ ಆಪ್ತ ಮಿತ್ರ ಆಗಿರ್ತೀನಿ. ಬಟ್ ನಾನು ಮಾರ್ಕ್ಸ್ ಕೊಟ್ಟಿಲ್ಲ, ಸ್ಟಾರ್ ಕೊಟ್ಟಿಲ್ಲ. ಬಟ್ ಈ ಪರ್ಫಾರ್ಮೆನ್ಸ್ ನೋಡಿ, ಇಲ್ಲಿವರೆಗೂ ಸಿಂಗಲ್ ಬ್ಲಾಕ್ ಬಸ್ಟರ್ ಬಂದಿದೆ ಅಷ್ಟೇ. ದಯವಿಟ್ಟು ಡಬಲ್ ಬ್ಲಾಕ್ ಬಸ್ಟರ್ ಕೊಡ್ಬೇಕು ಈ ಪರ್ಫಾರ್ಮೆನ್ಸ್ಗೆ ಅಂತ. 1 2 3 ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಇದೇ ಖುಷಿಯಲ್ಲಿ ಇದನ್ನ ಇನ್ನೊಂದಷ್ಟು ನೆನಪುಗಳ ಜೊತೆ ಎಂಡ್ ಮಾಡೋಣ. ಹೆಂಗಂದ್ರೆ ಓಜಿ ಮತ್ತೆ ಡೂಪ್ಲಿಕೇಟ್ ಇಬ್ರು ಸೇರಿ ಒಂದು ರ್ಯಾಂಪ್ ವಾಕ್ ಮಾಡೋಣ. ಓಕೆನಾ? ದೊಡ್ಡ ಚಪ್ಪಾಳೆ ಬರ್ಲಪ್ಪ.
ನಮ್ಮ ವಿಜಯ್ ಶೆಟ್ಟಿಗೆ. ಲೋಕಿ ನಮ್ಮ ಸ್ಕಿಟ್ ಅನ್ನು ಕೂಡ ಬರೀತಾರೆ. ಇದ್ರ ಜೊತೆಗೆ ಕಾಮಿಡಿ ಕಿಲಾಡಿಗಳಾಗಿರ್ಬೋದು, ನನಗಾಗಿರ್ಬೋದು, ಚೈತ್ರ ಇದ್ದಾರೆ, ಅವ್ರಿಗೆಲ್ಲರಿಗೂ ಟಾಕ್ ಬ್ಯಾಕ್ ಕೊಡ್ತಾರೆ ನಮ್ಮ ಲೋಕಿ ಅವರು. ಈ ರೀತಿ ಒಂದು ಪರ್ಫಾರ್ಮೆನ್ಸ್ ಕೊಡ್ಬೋದು ಅಂತಂದ್ರೆ ಇದಕ್ಕೆ ಮುಖ್ಯ ಕಾರಣ ಮೆಂಟ್ರಿಂಗ್ ಮಾಡಿದಂತ ವಿಜಯ್ ಶೆಟ್ಟಿ ಹಾಗೂ ನಮ್ಮ ಲೋಕಿ. ಇದಕ್ಕೆಲ್ಲ ದೊಡ್ಡ ಕಾರಣ ಇವರಲ್ಲಿರುವಂತ ಪ್ರತಿಭೆನಪ್ಪ. ಹ್ಯಾಟ್ಸ್ ಆಫ್, ಹ್ಯಾಟ್ಸ್ ಆಫ್, ಹ್ಯಾಟ್ಸ್ ಆಫ್. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿ ವಿಜೇತರಿಗೆ ಸಿಗಲಿದೆ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು. ನಿಮ್ಮ ಚಿನ್ನವನ್ನ ಮಾರಲು ಇದೇ ಒಳ್ಳೆಯ ಅವಕಾಶ. ಹಿಂದೆ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಗೆ ಸಂಪರ್ಕಿಸಿ. ಬಾಗಲ್ ತಗಿ ಮೇರಿ ಜಾನ್ ಅಂತ ನಮ್ಮ ಆತ್ಮೀಯ ಗೆಳೆಯ ದೋಸ್ತ ಆನಂದ ಬರ್ತಾ ಇದ್ದಾನೆ. ನಿಮ್ಗೆಲ್ರಿಗೂ ಸಿಕ್ಕಾಪಟ್ಟೆ ಆನಂದ ಕೊಡೋದಕ್ಕೆ. ಎಸ್, ಬಾತ್ ಸುನೋ ರಬ್ಬಾ ಜಾನ್ ಅಂತ ಮಹಾನಟಿ ಅಮೃತ ಕೂಡ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಗ್ರ್ಯಾಂಡ್ ಮಾಸ್ಟರ್ ಆನಂದ್ ಸರ್ ಹಾಗೂ ಮಹಾನಟಿ ಬೆಂಗಳೂರಿನ ಅಮೃತ. ಏಯ್, ವಯಸ್ಸಿಗೆ ಬಂದಿರೋ ಹೆಣ್ಮಗಳು ಮನೆಯೊಳಗಿರುವಾಗ ಯಾಕೋ ಮನೆಗೆ ಚಿಲ್ಕ ಆಗ್ತಿದ್ಯಾ? ನಾನ್ ಚಿಲ್ಕ ಹಾಕಿಲ್ಲ ಅಂದ್ರೆ ಆ ಈರೇಗೌಡ ಬಂದು ನನ್ನ ಮನೆನ ಊರ್ ಬಾಗ್ಲು ಮಾಡ್ಬಿಡ್ತಾನೆ. ಯಾರೋ ಅವನು ಈ ಊರಿಗೆ ರಾಜ. ಅವನು ಹತ್ತಿದ್ರೆ ಸ್ಟೇಜ, ಅಲ್ಲಾಡ್ ಹೋಗುತ್ತೆ ಹುಡುಗಿರ ದಿಲ್ಕ ದರ್ವಾಜ. ಕಭಿ ಕಿಸಿ ಸೆ ಪ್ಯಾರ್ ಕಿಯಾ, ಕಭಿ ಕಿಸಿ ಕೋ ದಿಲ್ ದಿಯಾ, ಚೂತ್ಯಾ. मेरी जान चिल्का टैटू प्यारी जान. सोचो सोचो ये रे गौड़ा, तेगिया मुंचे बागलो छोड़ा, क्योंकि लाइफ गोली सोड़ा, क्या समुद्र सादा बीड़ा. ಈಗ ನಮ್ದಕ್ಕೆ ಹೇಗ್ ಮಾಡೋದು? बागलू तेगी मेरी जान, बात सुनो रब्बा जान. ಸ್ವಲ್ಪ ತಡಿ ಮೇರಿ ಜಾನ್, ಚಿಲ್ಕಾ ಟೈಟೂ ಪ್ಯಾರಿ ಜಾನ್. ಈಗ ನಮ್ದಕ್ಕೆ ಏನ್ ಮಾಡೋದು? छोड़ो छोड़ो खारा बात, रखो रखो मन की बात. ಹುತ್ತಾಚೆ. ये बागलू तेगी मेरी जान, बात सुनो रब्बा जान. ಸ್ವಲ್ಪ ತಡಿ ಮೇರಿ ಜಾನ್, ಚಿಲ್ಕಾ ಟೈಟೂ ಪ್ಯಾರಿ ಜಾನ್. बागलू तेगी मेरी जान, बात सुनो रब्बा जान. ಸ್ವಲ್ಪ ತಡಿ ಮೇರಿ ಜಾನ್, ಚಿಲ್ಕಾ ಟೈಟೂ ಪ್ಯಾರಿ ಜಾನ್. सोचो सोचो ये रे गौड़ा, तेगिया मुंचे बागलो छोड़ा, क्योंकि लाइफ गोली सोड़ा, क्या समुद्र सादा बीड़ा. ಅರೆ ನಮ್ಮ ಜಗ್ಗಣ್ಣ ಅವರ ತೋತಾಪುರಿ ಚಿತ್ರದ ಹಾಡು ಮೈ ಗುಡ್ನೆಸ್. ನಮ್ಮ ಜಗ್ಗಣ್ಣನ ಅತಿ ದೊಡ್ಡ ಅಭಿಮಾನಿ ಮಾಸ್ಟರ್ ಆನಂದ್ ನನ್ನ ಗೆಳೆಯ ಇವತ್ತು ಆ ಒಂದು ಹಾಡನ್ನ ಆಯ್ಕೆ ಮಾಡ್ಕೊಂಡು ವೇದಿಕೆ ಮೇಲೆ ಹೆಜ್ಜೆ ಹಾಕ್ದ ಅಂದ್ರೆ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ನಮ್ಮ ಮಹಾನಟಿ ಅಮೃತ ಕೂಡ
ಜೊತೆಗೆ ಒಬ್ಬ ಸಕಲ ಕಲಾ ವಲ್ಲಭರ ಜೊತೆ ಹೆಜ್ಜೆ ಹಾಕಿದ್ದೀರಾ. ಹೇಗೆ ಅನಿಸ್ತಾ ಇದೆ ಅಮೃತ? ಆಕ್ಚುಲಿ ಮಹಾಸಂಗಮ ಅಂದಿದ ತಕ್ಷಣ ಐ ವಾಸ್ ಆಕ್ಚುಲಿ ವೇಟಿಂಗ್ ಫಾರ್ ದಿಸ್ ಮೂಮೆಂಟ್. ಏನು ಮಾಸ್ಟರ್ ಆನಂದ್ ಅವ್ರ ಜೊತೆ ಡ್ಯಾನ್ಸ್ ಮಾಡೋದಾ? ಇಲ್ಲ, ಕಾಮಿಡಿ ಕಿಲಾಡಿಗಳ ಜೊತೆ ಆಕ್ಟ್ ಮಾಡ್ಬೋದು, ಮತ್ತೆ ಡ್ಯಾನ್ಸ್ ಮಾಡ್ಬೋದು, ಏನೆಲ್ಲ ಕೊಡ್ತಾರೆ ನಮ್ಗೆ ಅಂತೆಲ್ಲ ಯೋಚನೆ ಮಾಡ್ಕೊಂಡಿದ್ದೆ. ಐ ವಾಸ್ ವೆರಿ ಎಕ್ಸೈಟೆಡ್ ಅಂಡ್ ಇವತ್ತು ನಾನು ಮಾಸ್ಟರ್ ಆನಂದ್ ಅವ್ರ ಜೊತೆ ನಾನು ಡ್ಯಾನ್ಸ್ ಮಾಡಿದ್ದೀನಿ. ಅದು ಐ ಆಮ್ ವೆರಿ ಗ್ರೇಟ್ಫುಲ್. ಬಟ್ ನಿಜವಾಗ್ಲೂ ತುಂಬಾ ಮಜವಾಗಿದೆ ಮಗ. ನೀನು ಹೆಜ್ಜೆ ಹಾಕೋದೇ ಬೇಕಾಗಿಲ್ಲ, ನಿನ್ನ ಎಕ್ಸ್ಪ್ರೆಷನ್ಸ್ ಸಾಕು. ಈಗ ನಮ್ಮ ತರುಣ ಇದ್ದಾರೆ. ತರುಣ ಬ್ಲಾಕ್ ಬಸ್ಟರ್ ಡೈರೆಕ್ಟರ್. ಅಂದ್ರೆ ಅವನು ಆನಂದ್ ಈ ಗ್ಯಾಪ್ ಅಲ್ಲಿ ಹೋಗಿ ಮಾಡ್ಕೊಂಬನ್ನೋ ಅಥವಾ ಇನ್ನೊಂದು ಒನ್ ಡೇ ಇಂದ ಪ್ರಾಕ್ಟೀಸ್ ಮಾಡಿದ್ನೋ ಅದೆಲ್ಲ ಸೆಕೆಂಡ್ರಿ. ಅಕುಲ್, ನೀನು ಇನ್ನೂ ಮಾತಾಡಕ್ಕೆ ನಮಗೆ ಸರಿಯಾಗಿ ಬರ್ದೇ ಇರೋ ಟೈಮಲ್ಲಿ ಅವನು ಸೂಪರ್ ಸ್ಟಾರ್. ಅವನು ಆ ಏಜ್ ಅಲ್ಲಿ ನಮ್ಗಿನ್ನ ಏನು ನಾವು ಆಚೆ ಹೋಗಿ ಆಟ ಆಡಕ್ಕೆ ಪತ್ತೆ ಅನ್ಬೇಕಾರೆ ಒಂದು ಇಡೀ ಸಿನಿಮಾದು ಒಂದು ಟೈಟಲ್ ರೋಲ್ ನ ಕ್ಯಾರಿ ಮಾಡ್ಕೊಂಡು ಹೋಗುವಂತ ತಾಕತ್ತಿದ್ದಂತ ಒಬ್ಬ ವ್ಯಕ್ತಿ ಅಂತಂದ್ರೆ ಅದು ಆನಂದ್ ಅಂತ ಅಂದ್ರೆ ಐ ಆಮ್ ವೆರಿ ವೆರಿ ಪ್ರೌಡ್ ಹೀಸ್ ಫ್ರಮ್ ಕನ್ನಡ ಇಂಡಸ್ಟ್ರಿ ಅಂತ ಹೇಳೋದಕ್ಕೆ. ಥ್ಯಾಂಕ್ಸ್. ಸೊ ಆ ತರದೊಂದು ಟ್ಯಾಲೆಂಟ್ ಜೊತೆಗೆ ಅಮೃತ ಯು ಆರ್ ವೆರಿ ವೆರಿ ಬ್ಲೆಸ್ಡ್ to share a stage with him. Yes, absolutely. ಈ ಅವನ ಎಕ್ಸ್ಪ್ರೆಷನ್ಸ್ ಆಗಿರ್ಲಿ, ಇನ್ನೊಂದು ಈಸ್ ಕನೆಕ್ಟೆಡ್ ಟು ಪೀಪಲ್. ಅವ್ನು ಸುಮ್ಮನೆ ನಿಂತ್ಕೊಂಡಿದ್ದು ನೀವು ಡ್ಯಾನ್ಸ್ ಮಾಡಿದ್ರು ಕೂಡ ಅದಿಷ್ಟೇ ಚೆನ್ನಾಗಿರೋದು ಪರ್ಫಾರ್ಮೆನ್ಸ್. ಬಟ್ ಸ್ಟಿಲ್ ಹಿ ಹಸ್ ಪುಟ್ ಇನ್ ಎಫರ್ಟ್. ಬೇಕು ಅವಶ್ಯಕತೆ ಇರಲಿಲ್ಲ ಆನಂದ್ಗೆ ನಿನ್ ಜೊತೆ ಮಾಡಬೇಕು ಅನ್ನೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಬಟ್ ಸ್ಟಿಲ್ ನಿಮ್ಮಂತ ಟ್ಯಾಲೆಂಟ್ ಗಳಿಗೆ ಒಂದು ಎನ್ಕರೇಜ್ಮೆಂಟ್ ಕೊಡಬೇಕು. ಯು ಶುಡ್ ಆಲ್ಸೋ ಗೆಟ್ ಟು ನೋ ಅಬೌಟ್ ಇಟ್ ಅನ್ನೋದಕ್ಕೋಸ್ಕರ ಅವ್ರ ಇಡೀ ಜಡ್ಜಸ್ ಪ್ಯಾನಲ್, ಶ್ವೇತಾ ಅವರಾಗಿರ್ಬೋದು ಅಥವಾ ಆನಂದ್ ಆಗಿರ್ಬೋದು, ಹೂವರ್ ಇಸ್ ಪರ್ಫಾರ್ಮಿಂಗ್, ಎಲ್ಲಾರು ಇಟ್ ಇಸ್ ಓನ್ಲಿ ಬಿಕಾಸ್ ನಿಮ್ಗಳಿಗೆ ಆ ಎಕ್ಸ್ಪೀರಿಯನ್ಸ್ ಸಿಗಬೇಕು ಅನ್ನೋದೊಂದೇ ಒಂದು ಉದ್ದೇಶದಿಂದ ಮಾಡ್ತಿದ್ದಾರೆ. ಐ ಶುಡ್ ಥ್ಯಾಂಕ್ whole of the comedy ಕಿಲಾಡಿಗಳು team for this. Performance wise ಅಲ್ಲೂ ಅಮೃತ ಲುಕಿಂಗ್ ವೆರಿ ಪ್ರಿಟಿ, ವೆರಿ 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 ಕ್ಯೂಟ್ ಎಕ್ಸ್ಪ್ರೆಷನ್ಸ್ ಇತ್ತು, ಎಲ್ಲ ಚೆನ್ನಾಗಿತ್ತು. The act also was very neat, very neatly done. Thank you, okay sir. ಗುಡ್ ಲಕ್. ಥ್ಯಾಂಕ್ ಯು ಡೈರೆಕ್ಟರ್, ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ನಿಶು ಹೇಗಿತ್ತು ಪರ್ಫಾರ್ಮೆನ್ಸ್? ತುಂಬಾ ಮುದ್ದಾಗಿತ್ತು. ಆ್ಯಂಡ್ ಸರ್ ತರುಣ್ ಸರ್ ಹೇಳ್ದಂಗೆ ವಿವ್ ಸೀನ್ ಯು ಆ್ಯಂಡ್ ಯುವರ್ ಲೈಕ್ ಏನ್ ಟ್ಯಾಲೆಂಟ್ ಭಂಡಾರ ನೀವು. ಆ್ಯಂಡ್ ಇವತ್ತು ನಾನು ಅದನ್ನ ನಿಮ್ಮ ಮಗಳಲ್ಲೂ ನೋಡ್ತೀನಿ. ಇಟ್ಸ್ ಸೋ ನೈಸ್ ಟು ಸಿ ದಟ್ ಇಟ್ಸ್ ಜಸ್ಟ್ ಕ್ಯಾರಿಂಗ್ ಆನ್. ಅದು ನಿಮ್ಮ ರಕ್ತದಲ್ಲಿದೆ. ಸೊ ಅಮೃತ ಅಗೇನ್ ಐ ಥಿಂಕ್ ಇಟ್ ವಾಸ್ ಸಚ್ ಅ ನೈಸ್ ಟೈಮ್ ಫಾರ್ ಯು ಆಲ್ಸೋ. ತುಂಬಾ ಮುದ್ದಾಗಿತ್ತು ಆಕ್ಟ್. ಅಂಡ್ ಅಮೃತ ಯು ಲುಕಿಂಗ್ ವೆರಿ ಬ್ಯೂಟಿಫುಲ್ ಅಮೃತ, ವೆರಿ ಬ್ಯೂಟಿಫುಲ್. ಆ್ಯಂಡ್ ನಿಮ್ಮ ಎಕ್ಸ್ಪ್ರೆಷನ್ಸ್ ಕೂಡ ಎಷ್ಟು ಸೆನ್ಸಿಟಿವ್, ಎಷ್ಟು ಕ್ಯೂಟ್ ಆಗಿತ್ತು. ಐ ರಿಯಲಿ ಲವ್ ದ ಪರ್ಫಾರ್ಮೆನ್ಸ್. Thank you so much. ಥ್ಯಾಂಕ್ ಯು ನಿಶ್ವಿಕಾ. ಈಗ ಮಾಸ್ಟರ್ ಮೈಂಡ್ ರಮೇಶ್ ಸರ್. ಈ ಮಳೆ ನಿಂತ ಮೇಲೆ ಒಂದು ತಂಗಾಳಿ ಬಂದ್ರೆ ಫೇಸ್ ಮೇಲೆ ಒಂದು ಫೀಲ್ ಬರುತ್ತಲ್ಲ, ಪ್ಲೆಸೆಂಟ್ ಆಗಿ. ಅಷ್ಟು ಹಿತವಾಗಿತ್ರಿ ನಿಮ್ಮಿಬ್ರದ್ದು ಈ ಡಾನ್ಸ್. ಸೋ ಪ್ಲೆಸೆಂಟ್. ಎಷ್ಟು ಚೆನ್ನಾಯ್ತಪ್ಪ ನೀವು ಡ್ಯಾನ್ಸ್ ಸ್ಟೆಪ್ಸ್ ಆಗ್ಲಿ, ಆ ಗ್ರೇಸ್ ಆಗ್ಲಿ, ಅಂಡ್ ನಿಮ್ಮಿಬ್ರ ಜೋಡಿ. ಅಮೃತ, ದಿಸ್ ಕಾಸ್ಟ್ಯೂಮ್ ಇಸ್ ಫಿಟ್ಟಿಂಗ್ ಯು ಸೋ ವೆಲ್. ಅಂಡ್ ಟು ಆಲ್ ದ ಆಂಕರ್ಸ್, ನನಗೆ ಅಕೋಲ್ ಏನ್ ಗ್ರೇಸ್ಫುಲ್ ಡ್ಯಾನ್ಸ್ ಮಾಡ್ತೀರಿ ನೀವು. ಥ್ಯಾಂಕ್ ಯು ಒಬ್ರಿಗಿಂತ ಒಬ್ರು ಆಂಕರ್ಸ್ ಇವತ್ತು ಯು ಸ್ಟನ್ನಿಂಗ್ ಅಸ್. ಯಾ ಸರ್, ಇದೆಲ್ಲ ಎಲ್ಲಿಂದ ಬರ್ತಿದೆ? ನಿಮ್ಮಿಂದ ಬರ್ತಾ ಇದೆ. ರಮೇಶ್ ಸರ್ ಅಲ್ಲಲ್ಲ, ನಾವು ನಿಮ್ಮ ಮಾತಿನ ಇದೆಲ್ಲ ಗೊತ್ತು ನಮಗೆ. ಚಮಾಕು ಆಂಕರಿಂಗ್ ಮಾಡೋದೆಲ್ಲ ನೋಡಿದೀವಿ. ನಿಮ್ಮ ಡಾನ್ಸು, ನಿಮ್ಮ ಟ್ಯಾಲೆಂಟು ಅನದರ್ ಲೆವೆಲ್. ಇವತ್ತು ಕೆಲವು ಹುಡುಗಿರು ಇಲ್ಲಿರೋರು ನಮ್ಮ ಕನ್ನಡ ಫಿಲ್ಮ್ಸ್ ನೋಡಿರಲ್ಲ. ನೀವು ಆನಂದ್ನ ಇವತ್ತು ಆರಾಧನಾ ಮಾಡೋದಲ್ಲ, ಮಿಮಿಕ್ರಿ. ಆ ತರ ಆನಂದ್ ಇಷ್ಟು ವಯಸ್ಸಲ್ಲಿ ವಿಷ್ಣುವರ್ಧನ್, ಅಂಬರೀಷು ಎಲ್ಲ ಮಾಡೋರವರು. ನಾವೆಲ್ಲ ಇಲ್ಲಿ ಶೂಟ್ ಮಾಡ್ತಿದ್ದಾಗ ಇವತ್ತು ಆರಾಧನೆ ನೋಡಿ ಸ್ಟನ್ ಆದ್ವಲ್ಲ, ಅದೇ ತರ ಆನಂದ್ ಆ ಕಾಲದಲ್ಲಿ. ಹಿ ವಾಸ್ ಸಚ್ ಅ ಎಂಟರ್ಟೈನರ್ ಅಂಡ್ ಕಂಟಿನ್ಯೂಸ್ ಟು ಡೂ ಸೊ. ಗುಡ್ ಲಕ್ ಬಾಯ್ಸ್, ಗುಡ್ ಲಕ್, ಗುಡ್ ಲಕ್, ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್. ಒಂದು ನಿಮಿಷ, ಜಗಣ್ಣನ್ ಮಾತ್ರ ಕೇಳಬೇಡ ಪ್ಲೀಸ್. ಏನು? ಅವರ ನಗು ಸಾಕು ನನಗೆ. ಅಷ್ಟೇನಾ? ಅಣ್ಣ, thanks ಅಣ್ಣ. ಅಲ್ಲಲ್ಲ, ನನ್ಗೇನೋ ಕೇಳಿಸ್ತಾ ಇತ್ತು. ಏನ್ ಮಗ ಏನಂದೆ? ಯಾಕಂದ್ರೆ ಅಲ್ಲ ಕಣು, ನಿಶ್ವಿಕಾ ಜೊತೆ ಡಾನ್ಸ್ ಮಾಡಿ ಅಂತನಾ? ಮಗ, ನೀನ್ ಹೇಳೋದು ಹೆಚ್ಚ, ನಾನು ಆಕ್ಚುಲಿ ಮಾಡದೇ ಇರೋದು ಹೆಚ್ಚ. ನೋಡಿ ಪಾಪ ನನ್ನ ದೋಸ್ತು, ನನ್ನ ಗೆಳೆಯ, ನನ್ನ ಆತ್ಮೀಯ, ಅವ್ನು ಹೇಳ್ದ, ನಿಶು ನಿನ್ ಜೊತೆ ಡಾನ್ಸ್ ಮಾಡ್ತೀನಿ, ನೀನ್ ಮಾಡ್ತೀಯಾ? ನಾನೇ ಬರ್ತೀನಿ. ಅಲ್ಲೇ ಬರ್ತಾರೆ. ನೋಡಿ मेरी जान, छिलका टैटू प्यारी जान. सोचो सोचो ये रे गौड़ा, ये मुंचे दागलो थोड़ा, क्योंकि लाइफ गोली सोड़ा, क्या समुद्र सादा बीड़ा. ಈಗ ನಮ್ದಕ್ಕೆ ಏನ್ ಮಾಡೋದು?
चिल्का टाइटू प्यारी जान ಥ್ಯಾಂಕ್ ಯು ಇದು ಥ್ಯಾಂಕ್ ಯು ಸೋ ಮಚ್ ನಿಶ್ವಿಕಾ, ಸಚ್ ಅ ಸ್ವೀಟ್ ಹಾರ್ಟ್, ಯು ಸಚ್ ಅ ಸ್ಪೋರ್ಟ್. ಜಡ್ಜಸ್ ಎಲ್ಲ ನಾನು ವಿಶ್ ಮಾಡಿದ್ಮೇಲೆ ನನಗೆ ಅವ್ರು ಥ್ಯಾಂಕ್ಸ್ ಹೇಳೋವಂಥದ್ದು ನಂದೊಂದು ಕರ್ತವ್ಯ ಆಗುತ್ತೆ ಖಂಡಿತ. ಅಂದ್ರೆ ಯಾಕಂದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ನಮಗೆ ಪದೇ ಪದೇ ಈ ತರ ಅವಕಾಶಗಳು ಸಿಗಲ್ಲ. ಲೆಜೆಂಡ್ಸ್ಗಳು ಅವ್ರು ಕೂತು ಅವ್ರನ್ನ ಒಂದು ಥ್ಯಾಂಕ್ಸ್ ಹೇಳ್ತಕ್ಕಂಥದ್ದು. ಪ್ರತಿಯೊಬ್ಬರ ಜೊತೆನೂ ನನಗೊಂದು ಪರ್ಸನಲ್ ಕನೆಕ್ಟ್ ಇದೆ. ತರುಣ ಇಸ್ ನೋ ಲೆಸ್ ದೆನ್ ಎ ಬ್ರದರ್. ಅವ್ರ ಅಣ್ಣ ಹೆಸರು ನಂದ, ನನ್ನ ಹೆಸರು ಆನಂದ, ನನ್ನ ತಮ್ಮನ ಹೆಸರು ಅರುಣ, ಅವ್ನ ನಂದನ್ ತಮ್ಮನ ಹೆಸರು ತರುಣ. ಹಂಗಾಗಿ ಬ್ರದರ್ ಫ್ರಮ್ ಅನದರ್ ಮದರ್ ಅನ್ನೋ ತರ ನಾವು ಇನ್ನೇನು ಹೇಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ಅವ್ನು ಸ್ವಲ್ಪ ಇನ್ನೂ ಮನಸ್ಸಿನ ಜಾಸ್ತಿನೇ ನಾನು ಹೊಗಳ್ದ. ಥ್ಯಾಂಕ್ಸ್ ಅಪ್ಪಿ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಮೇಡಮ್ ಜೊತೆ ಹೇಳ್ದಂಗೆ ಶಿ ಇಸ್ ಎಕ್ಸ್ಟ್ರಾರ್ಡಿನರಿ, ಸಹಜಾಭಿನಯದ ನಟಿ. ಅಷ್ಟು ಇನ್ವಾಲ್ವ್ಮೆಂಟು, ವಿತೌಟ್ ಗ್ಲಿಸರಿನ್ ಅಳೋ ಅಂತ ಒಂದು ತಾಕತ್ತಿರೋ ನಟಿಗಳ ಸಾಲಲ್ಲಿ ಮೇಡಮ್ ಬರ್ತಾರೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ನಮ್ಮೂರಮ್ಮಂದರ ಕ್ಲೈಮ್ಯಾಕ್ಸ್ ಆ ಹಾಡು ಹೇಳೋ ಗ ಇದು ತಪ್ಪ ಅದು ನಾವು ಲೈಫಲ್ಲಿ ಮರೆಯೋಕ್ಕಾಗಲ್ಲ ಮೇಡಮ್. ಗೂಸ್ ಬಂಪ್ಸ್ ಬರೋ ಅಂತ ಸೀನ್ಸ್ ಅದು. ಇನ್ ಸರ್ ಬಗ್ಗೆ ಏನಂತ ಹೇಳೋಣ, ಚಂದ್ರಮುಖಿ ಪ್ರಾಣ ಸಖಿ ಅನ್ನೋ ಟೈಟ್ಲ್ಗೆ ಒಬ್ಬ ಚಂದ್ರಮುಖ ಪ್ರಾಣ ಸಖ ಅಂತ ಅಂದ್ರೆ ರಮೇಶ್ ಅರವಿಂದ್ ಸರ್ ಅಂತ ಹೇಳಿದ್ರೆ ಖಂಡಿತ ತಪ್ಪಲ್ಲ. ಜಗಣ್ಣ ಜೊತೆ ಹೈಯೆಸ್ಟ್ ಸಿನಿಮಾಸ್ ನಂದು. ವಿಷ್ಣು ಸರ್ ಬಿಟ್ರೆ ಜಗಣ್ಣ ಸರ್ ಜೊತೆನ ನಾನು 7 ಸಿನಿಮಾಗಳು ಮಾಡಿರ್ತಕ್ಕಂಥದ್ದು. ಸೊ ಅಂತ ಒಂದು ಮಹಾ ಸಂಗಮ ಇವತ್ತಿಲ್ಲ ಆದಾಗ ಈ ಕ್ಷಣ ಈ ವೇದಿಕೆ ನನಗೆ ಸಾರ್ಥಕ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಆನಂದ್. ದಿಸ್ ಈಸ್ ಅ ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿ ವಿಜೇತರಿಗೆ ಸಿಗಲಿದೆ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದೇ ಒಳ್ಳೆಯ ಅವಕಾಶ. ಹಿಂದೆ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಸಂಪರ್ಕಿಸಿ. ಈ ತುತ್ತ ಮುತ್ತ ಅಂದ ತಕ್ಷಣ ನಮಗ್ ನೆನಪಾಗೋದು ನಮ್ಮ ಸುರಸುಂದರ ರಮೇಶ್ ಅರವಿಂದ್ ಸರ್, ಓಕೆನಾ? ಅದ್ರ ಜೊತೆಗೆ ನಮಗೆ ಪ್ರೇಮ ಮೇಡಮ್ ಕೂಡ ನೆನಪಾಗ್ತಾರೆ. ಇವರ ಅಭಿನಯದಲ್ಲಿ ಮೂಡಿ ಬಂದಂತಹ ಸೂಪರ್ ಹಿಟ್ ಸಿನಿಮಾ ತುತ್ತ ಮುತ್ತ ಚಿತ್ರವನ್ನ ಹಾಸ್ಯದ ಮೂಲಕ ವೇದಿಕೆ ಮೇಲೆ ಪ್ರಸ್ತುತಪಡಿಸೋದಕ್ಕೆ ಬರ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ರಾಯಲ್ ಚೆಂಗಪ್ಪ ಬುಲ್ಡೋಸರ್ಸ್ ಟೀಮ್ ನ ಕ್ಯಾಪ್ಟನ್ ಮಾತಿನ ಮಲ್ಲಿ ನಯನ, ಕಿಲ್ಲಾಡಿ ಪ್ಲೇಯರ್ಸ್ ಚೇತನ್, ಸಂತೋಷ್ ಬೆದ್ರಾ, ಸತೀಶ್ ರಾಮಪ್ಪ, ಕಿರಣ್ ಸಿದ್ದಿ ಹಾಗೂ ಮಹಾನಟಿ ಮೈಸೂರಿನ ಚೆಲುವೆ ಪ್ರಿಯಾಂಕಾ. ರಮೇಶ್ ಸರ್, ಈ ಮದುವೆ ಆಗೋದು ತುಂಬಾ ಈಸಿ, ಆದ್ರೆ ಮದುವೆ ಆದ್ಮೇಲೆ ಅತ್ತೆ ಸೊಸೆನ ಹ್ಯಾಂಡಲ್ ಮಾಡೋದಿದೆಯಲ್ಲ, ಅದು ಆ ಭಗವಂತನಿಂದಲೂ ಸಾಧ್ಯ ಇಲ್ಲ. ಆ ವಿಷಯದಲ್ಲಿ ನಾನು ತುಂಬಾ ಲಕ್ಕಿ. ಯಾಕೆ ಗೊತ್ತಾ? ಈ ಮನೆಯಲ್ಲಿ ಅತ್ತೆ ಸೊಸೆ ತುಂಬಾ ಅನ್ಯೂನ್ಯವಾಗಿದ್ದಾರೆ. ನೋಡಕ್ಕೆ 2 ಕಣ್ಣೇ ಸಾಲಲ್ಲ ಅಂತೀನಿ. ಏನು ಇವ್ರು ಗಂಟೆ 9 ಆದ್ರೂ ತಿಂಡಿನೇ ಕೊಟ್ಟಿಲ್ಲ. ಅಮ್ಮ ಪ್ರಿಯಾಂಕಾ, ವಸಂತ ಕೊರೆದ ಸ್ವಂತ ಬೊಂಬೆ. ಮಗ ಕರ್ದೇನಪ್ಪ? ಏನಂದ್ರೆ ಕರೆದ್ರಾ? ಗಂಟೆ 9 ಆಯ್ತು, ಇನ್ನು ತಿಂಡಿನೇ ಕೊಟ್ಟಿಲ್ಲ. ನೀವ್ ಆರಾಮಾಗಿ ಕೂತ್ಕೊಳ್ಳಿ, ನಾನ್ ತರ್ತೀನಿ. ನಾನು ಸತೆ ಫೀಡಕ್ಕಾಗಬಿಟ್ಟಳೆ. ಅತ್ತೆ ನಾನ್ ತಿನ್ನಿಸ್ತೀನವ. ಅತ್ತೆ ನಾನಂತ ತಿನ್ನಿಸ್ತೀನಿ. ನಿಮ್ಮಂತ ತಾಯಿ ಮತ್ತೆ ಹೆಂಡತಿನ ಪಡೆಯೋಕೆ ನಾನು 7 ಜನ್ಮದ ಪುಣ್ಯ ಮಾಡಿದ್ದೆ ಅನ್ಸುತ್ತೆ. ನಾನು ಸಾಯೋವರೆಗೂ ನೀವಿಬ್ರು ಇದೇ ತರ ಖುಷಿಯಾಗಿರ್ಬೇಕು. ಅಮ್ಮ, ನನಗೆ ಆಫೀಸಿಗೆ ಲೇಟ್ ಆಯ್ತು, ಆಶೀರ್ವಾದ ಮಾಡೋಣ. ಲಾಭವಾಗಿ ಬಾರ್ಲ ಮಗ. ಸಂಜೆ ಬೇಗ ಬರ್ತೀನಿ, ಬಾಕಿ ಹೇಳ್ದಿರೋ ಬ್ಯಾಲೆನ್ಸ್ನ ಕೊಟ್ಬಿಡು. ಹೋಗ್ರಿ. ಅಮ್ಮ ಟಾಟಾ. ಅಯ್ಯೋ ಬಿಟ್ಟುರಾಡಿ ಹೊನ್ನಿಷ್ಟು ಮುಂಡದು ಎಲ್ಲಿ ಬಂದು ನನ್ನ ಮಗನ್ ವಾಕ್ಕೊಂಡ್ಬಿಡ್ತ ಕಾಣೆ. ಇದೇನ್ರಿ ಮೆಸ್ಸಪ್ಪ, ಇಟ್ಟು ಗಂಟ ಚೆನ್ನಾಗಿದ್ದು ಈಗ ಬೈತಾವಳೆ ಅಂತ ಸಾಕಾಯ್ತಾ? ಹಾಕ್ಬೇಕು ಅಂತ ಬೋದದ್ದು. ಅಲ್ಲ
ನನ್ ಮಗ ಹೇಳ್ತಾನೆ ಮನೆಗ್ ಬಂದಿರೋ ಸೊಸೆನ ಮಗಳು ಕಂಡಂಗ್ ಕಾಣ್ಬೇಕಂತೆ ನಮ್ಮ ಅತ್ತೆ ಏನ್ ನನ್ನ ಮಗಳು ಕಂಡಂಗ್ ಕಂಡಿದ್ಲ ಇಲ್ಲ ಅವಳು ನಂಗೆ ಒಂದೇ ಟಾರ್ಚರ್ ಕೊಟ್ಟವಳ ಕರುಣಪ್ಪ ನಮ್ಮ ಅತ್ತೆ ನಂಗೆ ಟೂ ಮಚ್ ಮಾಡವಳೆ ನಾನು ಇವಳು 4 ಮಚ್ ಮಾಡ್ತೀನಿ ನೋಡು. ಎಲ್ಲಾರು ಜಪ್ತಿ ಮಡಿಕೊಳ್ಳಿ ಕಂಡಕ್ಟರ್ ಆಗ್ಲಿ ಕಲೆಕ್ಟರ್ ಆಗ್ಲಿ ಅತ್ತೆ ಮುಂದೆ ತಗ್ಗಿ ಬಗ್ಗಿ ನಡಿಬೇಕು. ಈ ಮುಂಡೆ ಮಗ ಯಾರು ನೋಡ್ತಾ ಇದ್ದೀರೋ ನನ್ ಗಂಡ ಅದು ಮುಡ್ಕೊಳಕ್ ಹೂ ಚಟ್ಟಿನಿ ಅಂತ ಕಾಡ್ ಪಾಲಾಗ್ ಹೋದವನು ಹಂಗೆ ಹೊರ್ಟಾದ. ನೋಡು ಕಾಡ್ ಪಾಪ ಇದ್ದಂಗ ಅವನೇ ಕರೆಕ್ಟ್. ಕೆಲ್ಸ ಚೆನ್ನಾಗ್ ಸಿದ್ದಿ ನಿನ್ ಫೋಟೋ ಸ್ಟಡಿ ಆಗಿರು ಮಗ. ಹೂ ಮಾರೋಳು ದಿನ ಬರ್ತಾಳೆ, ಹಾಲ್ ಹಾಕೋನು ದಿನ ಬರ್ತಾನೆ. ಅಷ್ಟೇ ಯಾಕೆ ಈ ಸುನಾಮಿ, ಸುಂಟ್ರ ಗಾಳಿ, ಭೂಕಂಪ ಯಾವಾಗ ಬೇಕಾದ್ರೂ ಬರ್ಬೋದು. ಆದ್ರೆ ಈ ಅಂಕ ಈ ಮನೆಗ್ ಸೊಸೆ ಆಗಿ ಎಂಟ್ರಿ ಆಗೋಳೆ ಅಂದ್ರೆ ಅದಕ್ಕೊಂದ್ ಪೊಗರ್ ಇರ್ಬೇಕು. ಆ ಪೊಗರ್ಗೊಂದ್ ಖದರ್ ಇರ್ಬೇಕು. ನಾನ್ ಬರೋವರೆಗೂ ಮಾತ್ರ ನಮ್ಮ ಅತ್ತೆ ಹವ, ನಾನು ಬಂದ ಮೇಲೆ ನಂದೇ ಹವ. ಏನ ಸೊಸೆ ಮುದ್ದು ಅತ್ತೆ ಏನಮ್ಮಿ ಏನೋ ಬಣುತ್ತಾ ಇದ್ದೆ. ನಮ್ಮ ಅತ್ತೆನೇ ಇಲ್ಲ ಅಂತಿದ್ದೆ. ನಮ್ಮ ಅತ್ತೆನೇ ಎಲ್ಲ ಅಂತಿದ್ದೆ. ಹೋಗ್ಲಿ ಬಿಡು, ಇಟ್ಟಕ್ಕೆಲ್ಲ ಕಾಲಿಗೆ ಬೀಳುದ್ ಬ್ಯಾಡ. ನಾನೇನ್ ನಿಮ್ ಕಾಲಿಗೆ ಬೀಳ್ತಿರ್ಲಿಲ್ಲ, ಕಾಲುಂಗ್ರೆ ಲೂಸ್ ಆಗಿತ್ತು, ಟೈಟ್ ಮಾಡ್ಕೋತಿದ್ದೆ. ಅಂತೂ ಒಟ್ಟಾರೆಂದು ಒಟ್ಟಿಟ್ಟಿಲ್ಲ, ಉಣ್ಣುಕ್ಕೇನಾರ ತಕ್ಕಬ. ಆಯ್ತು ಕತ್ತೆ. ಈ ನ್ಯೂಸ್ನಾಗೆಲ್ಲ ಸೊಸೆ ನಂಗ್ ಮಳ್ರು ಮಾಡುದು ಅಂತ ತೋರಿಸ್ತಾರ. ಒಂದ್ 4 ಎಪಿಸೋಡ ನೋಡ್ಕ ಬಿಡ್ತೀನಿ. ಸೀರೀಸ್ ಇರ್ಬೇಕು ನೋಡಿ. ನೀನ್ ಹೇಳ್ಬೇಡ, ನಾನೇನ್ ನೋಡ್ಬೇಕು ಅಂತ. ಅತ್ತೆ ತಕ್ಕ ಬಂದ. ಅಯ್ಯಯ್ಯೋ ಇದೇ ನಮ್ಮ ಈ ಪಾರ್ಟಿ ಸೀದೋಗದ. ನಿನ್ ಮುಸುಡಿಗೆ ತಕ್ಕಂಗೆ ಐತೆ. ಅಂದ್ರೆ ದೋಸೆ ತವ ಕಪ್ಪಗಿತ್ತಲ್ಲ ಅತ್ತೆ, ದೋಸೆನ ಸೀದೋಗ್ಬಿಟ್ಟಿದೆ. ಮಿಟ್ಟಗ್ಲಾಡಿ ಅಲ್ಲ ಕಣ್ಣನ್ ತಾಯಿ, ಕಪ್ಪಗಿದ್ರೆ ಕೊರ್ಕೊಂಡು ಕೆರ್ಕೊಂಡು ತಿನ್ಕೊಳ್ಳೋದು. ಈ ಪಾಟಿ ತಣ್ಣಗಿದ್ರೆ ಯಾರು ತಿಂತಾರವ್ವ? ಹೌದತ್ತೆ. ಉಣ್ಣು ಕೈಯ ಸುಟ್ಬಿಟ್ಲು ಕಣ ಆನಂದಪ್ಪ. ಅಯ್ಯೋ ಏನಾಯ್ತು ಅತ್ತೆ? ಅಯ್ಯೋ ಒಂದೇ ನಿಮಿಷ ಅತ್ತೆ. ಉರಿಯ ಬೆಂಕಿ ತುಪ್ಪ ಸುರ್ದಂಗೆ ಉರಿಯ ಕಾಯಿ ಸುರಿತಾವಳ ಮನೆ ಆಳಿ ನಿನ್ನ. ಅಯ್ಯೋ ಮಿಟ್ಟಕ್ಲಾಡಿ, ಏನೋ ಹಸು ಅಂತ ಬಡ್ಕತಾವಳೆ ಅಂತ ದೋಸೆ ತಂದ್ಕೊಟ್ರೆ ನನ್ಗೆ ಹೊಡಿತೇನೆ ನಿನ್ನ. ಆಕ್ಟಿಂಗ್ ಮಾಡೆ ಪಾಪಿ ಅಂದ್ರೆ ನಿಜವಾಗ್ಲೂ ಹೊಡಿತ್ಯಾರ. ತಾತ ಪ್ರೇಮಿ ಫೋಟೋದಿಂದಾನೆ ಬಂದ್ಬಿಟ್ರು. ರೊಮ್ಯಾಂಟಿಕ್ ಸಾಂಗಿಗೆ ಎಂಟ್ರಿ ಕೊಡೋಣ ಅಂದ್ರೆ ಇವ್ರು ಆಲ್ರೆಡಿ ನಾಯಿಗಳ ತರ ಕಚ್ಚಾಡ್ತವ್ರಲ್ಲಪ್ಪ. ಅಮ್ಮ ಪಾಪಿ ನನ್ ಮತ್ತೆ ನಿಂಗವ್ವ ಇಲ್ಲ, ನಿಮ್ಮವ್ವ ಸತ್ತೋದ್ಲು. ಯಾಕಮ್ಮ ಏನಾಯ್ತು? ನೋಡು, ನೀನು ನಿನ್ನ ಹೆಂಡ್ರು ಈ ಮನ್ಯಾಗೆ ಸುಖವಾಗಿತ್ತು. ನಾನು ಮಲೇಷ್ಯಾಗೋ ಬ್ಯಾಂಕ್ ಹಾಕೋ ಹೊಟ್ಟೈತಿ, ಕಾಶಿಗೋ ರಾಮೇಶ್ವರಕ್ಕೋ ಹೊಟ್ಟೈತೀನಿ ಅಂದೆ. ಕಾಶಿಗೋ ರಾಮೇಶ್ವರಕ್ಕೆ ಹೋಗುವಂತದ್ದು ಏನಾಯ್ತು ಇವಾಗ? ಮಗ ಮನೆಗಿರಿಕ್ಳು ಅಂತ ಒಂದ್ 4 ಮಾತು ಬುದ್ಧಿ ಹೇಳ್ದೆ. ನನ್ಗೆ ತಿರುಗಿಸ್ಬೋದ್ಬಿಟ್ಲು ಕಳ್ಳ. ನಿನಗೆ ಬೈದ್ಲ? ನನ್ನ ಹೆತ್ತ ತಾಯಿಗೆ ಅದ್ರ ಮಾತಾಡದ್ಲ? ನಮ್ಮ ಅಮ್ಮ ಅಂದ್ರೆ ಏನೇ ಅನ್ಕೊಂಡಿದ್ಯಾ? ನಮ್ಮ ಅಪ್ಪನೇ ನಮ್ಮ ಅಮ್ಮಂಗೆ ಎದುರು ಮಾತಾಡಿದ್ರೆ ಫೋಟೋ ಫ್ರೇಮ್ ಹಾಕಿಸ್ಕೊಂಡವನೆ ಅಲ್ವೇನಪ್ಪ? ನೀನ್ ಯಾರೇ? ಅದಾಗಲ್ಲ ರೀ, ನನ್ ಮಾತ್ ಕೇಳ್ರಿ. ಕೇಳೋದಕ್ಕೂ ಇದು ಸಮಯವಲ್ಲ. ನಡಿಯ ರೂಮ್ಗೆ. ಸಾರು ಕಣ್ ಮಗ, ಆಮೇಲೆ ಕಾಪಾಳುದ್ಮ್ಯಾಗ ಬಾಸುಂಡೆ ಬರಂಗ್ ಬಾರಿಸ್ಬಿಟ್ಟಿ. ಅವಳ ಇವತ್ತು ಹಣ್ಣುಗಾಯಿ ನೀರ್ಗಾಯಿ ಮಾಡ್ತೀನಿ. ಅಡ್ಗೆ ಮಾಡ್ಕೊಂಡೆ ಉಂಡು ಬಿಡು. ನನ್ನ ಮಗ ಹುಲಿ ಇದ್ದಂಗೆ.
ಒಳಗ್ ಹೊಡಿತಾ ಇದ್ನಲ್ಲ ನಿನ್ನ ಆಶೀರ್ವಾದ ತಗೊಳಕ್ ನೆನಪೇ ಇರ್ಲಿಲ್ಲ. ವಿಜಯಶಾಲಿ ಆಗ್ಬಿಟ್ಟು ಬಾರ್ಲಮ್ಮ. ಅಮ್ಮ ನಿನ್ ಮಗ ನನ್ ಮಗ ಹುಲಿ ಇದ್ದಂಗೆ. ಏನೇ ನಮ್ಮ ಅಮ್ಮನ್ಗೆ ಎದುರುತ್ರ ಕೊಡ್ತೀಯಾ? ಏನ್ ಬೇಡ, ಒಟ್ಟು ಸಾಯ್ಸಾಕ್ ಬಿಡ್ತೀನಿ. ತುಂಬಾ ಸ್ವೀಟ್ ಆಗಿದ್ದೀರಿ, ತುಂಬಾ ಏಟ್ ಆಗ್ತಿದ್ದೀರಿ. ಸಾಯಿಸ್ಬಿಡ್ತೀನಿ. ಏನ್ ಅನ್ಕೊಂಡ್ಬಿಟ್ಟಿದ್ದಾಳೆ ನಮ್ಮ ಅಮ್ಮ ಅಂದ್ರೆ, ಸಾಯಿಸ್ಬಿಡ್ತೀನಿ. ಅಯ್ಯೋ ಬೇಡ ಬೇಡ, ಮನೆ ಕೆಲಸ ಮಾಡಕ್ ಬೇಕು ಯಾವಳಾರ. ನಿನ್ ಚಪ್ಪಲಿ ಸೈಜ್ ಎಷ್ಟಮ್ಮ? 6 ಇರ್ಬೋದೇನಪ್ಪ. ಹೌದಾ? ಅವಳು ಚರ್ಮ ಸುಲ್ದು ನಿನ್ಗೆ ಚಪ್ಪಲಿ ಮಾಡ್ಕೊಡ್ತೀನಮ್ಮ. ಅಯ್ಯೋ ನನ್ ಬಂಗಾರ ಬೇಡ ಮಗ, ಹಂಗೆಲ್ಲ ಮಾಡ್ಬಾರ್ದು. ಇತ್ತಿತ್ಲಾಗೆ ಸಾನೆ ಕೋಪ ಬದುತ್ಕೊಂಡ್ ಮಗ. ನಿನ್ಗೆ ಗೊತ್ತಾಗಲ್ಲಮ್ಮ, ಸುಧಾರಿಸ್ಕೊ. ಅಮ್ಮ ನಿನ್ ಮೈಯಾಕ್ ಬಿಸಿ ಇದೆ. ಯಾವಾಗ್ಲೂ ಈಟಲ್ಲೇ ಇರ್ತೀನಲ್ಲ ಅದಕ್ಕೆ. ಗೊತ್ತಾಗಲ್ಲ, ಮಾತ್ರೆ ತಗೊಂಡ್ಬರ್ತೀನಿ. ಇಲ್ಲ ಕಣ್ಮಗ, ನಂಗೆ ಏನು ಆಗಿಲ್ಲ. ಮಾತ್ರೆ ತಗೊಂಡ್ಬರ್ತೀನಿ. ಏನು ಆಗಿಲ್ಲ ಕಣ್ಮಗ. ಅಮ್ಮ ನನ್ ಮಗ ಹುಲಿ ಇದ್ದಂಗೆ. ಏನು ಆಗಿಲ್ಲ ಅಂತ ಹೇಳಕ್ ಬಂದೆ. ನೋಡ್ದ ಪ್ರೇಮಕ್ಕ, ನನ್ನಂತವಳ ಎದ್ರಕ್ಕ ಬಿಟ್ರೆ ನನ್ ಮಗ ಶಾಣದು ಬಿಡ್ತಾನೆ. ನೋಡ್ದ ನಮ್ಗೆ ಇಲ್ಲಿ ಸೈಡಲ್ಲಿ ಕಾಣಿಸ್. ಸುಮ್ ಕೂತ್ಕೊಳ್ಳಪ್ಪ, ನಂದಲ್ಲಿ ನೋಡಿದ್ಲಿ ಅಂತ ಬರ್ಬೇಡ ನೀನು. ಏನ ಸಸ್ಯ ಅನ್ನಿಸ್ಕೊಂಡಿರೋ ಸೋಗ್ಲಾಡಿ ಅತ್ತಿ. ಏನದು ಮಕ್ಕದಾಗೆ? ಮೈಸೂರು ಪಾಕು. ಅತ್ತಿ ಮಗ ಮೈಸೂರು ಪಾಕ್ ಆಗಂಗ್ ಹೊಡೆದ್ಬಿಟ್ಟೆ. ಗೊತ್ತಾಯ್ತು? ನನ್ನ ಮಾತು ಕೇಳ್ದವ್ರಕ್ಕೆ ಈಗ ಕಪಾಳ ಮೈಸೂರು ಪಾಕ್ ಆಗದೆ, ಸಂದೆ ಹೊತ್ತಿಗೆ ಗುಲಾಬ್ ಜಾಮೂನ್ ಆಯ್ತದೆ. ಅತ್ತಿ ಜಿಲೇಬಿ. ಗುಲಾಬ್ ಜಾಮೂನ್ ಅತ್ತೆ. ಹೊತ್ತರಿಂದ ಏನು ಉಂಡಿಲ್ಲ, ಹುಣ್ಣಕ್ಕೆ ನರ ತಕ್ಕ ಬಾ. ಆಯ್ತು ಅತ್ತಿ. ಯಾವ್ದು ಎಪಿಸೋಡ್ ಇಂಟ್ರೆಸ್ಟಿಂಗ್ ಆಗಿಲ್ಲ ಕಣೆ. ಡೌನ್ಲೋಡ್ ಮಾಡಿ. ಚೆನ್ನಾಗಿ ಕಂಡ್ಕೊಂಡಿದ್ಯಾ? ಈ ನಾಯಿಗ್ ತಿನ್ನೋದು ಪೇಚಾಡೋದ್ ಬಿಟ್ರೆ ಬೇರೆ ಕೆಲ್ಸನೇ ಇಲ್ಲ ಸರ್. ಏನಂದೆ? ಅಂದ್ರೆ ಹೊರಗಡೆ ಇರೋ ನಾಯಿಗೆ ಹೇಳಿದ್ದು ಅತ್ತೆ, ನಿಮ್ಗೆಲ್ಲ ತಿನ್ನಿ. ಮಿಟ್ಟುಕ್ಲಾಡಿ ಮುದಿನ ಗೋಲ್ಸ್ಕ ಮಾತಾಡ್ತಾಳೆ. ದೊರೆದ್ರ ಮುಂಡ ಮನೆ ಬೆಕ್ಕು ನೋಡಿದ್ರೆ ಜಗ್ಗೇಶ್ ಸರ್, ಬ್ಯೂಟಿಫುಲ್ ಆಗಿರೋ ಬೆಕ್ಕು ನೋಡಿ ಈ ನಾಯಿಗೆ ಹೊಟ್ಟೆ ಕಿಚ್ಚು. ಏನಿಲ್ಲ ಅತ್ತೆ. ಮತ್ತೀಗ ನಾಯಿ ಅಂದಂಗಿತ್ತು. ನಿಮ್ಗಲ್ಲ ಅತ್ತೆ, ಹೊರಗಡೆ ಇರೋ ನಾಯಿಗೆ. ಹೊರಗಡೆ ಇರೋ ನಾಯಿಗಂತೆ ಒಂದದ್ದು ಕೊತ್ತಿ ಏನಾರು ಒಸಿ ಕಾಂಚಲಿ ಮಾಡ್ಬಿಟ್ರೆ ಮೆಟ್ರೆ ಬಿಚ್ಚುತ್ತು ಬಿಡ್ತೀನಿ. ಏನೇ ಇದೆ? ನೀನು ಮುದ್ದಿ ನಾಯಿ ಅಂದಲ್ಲ, ಅದಕ್ಕೆ ಕೊತ್ತಿ ಮರಿ ಅಂದೆ. ನನ್ನೇ ಚಿಲ್ರೆ ಅಂತೀಯೇನೆ ನೀನು? ನಾನು ಇನ್ನು ಚಿಲ್ರೆ ಹೊಂದಿಲ್ಲ ಕಡೆ, ಹೀಗಂತೀನಿ. ಅಯ್ಯೋ ಚಿಲ್ರೆ, ನಿಮ್ಮವ್ವ ಚಿಲ್ರೆ, ನಿಮ್ಮಪ್ಪ ಚಿಲ್ರೆ, ನಿನ್ ವಂಶನೇ ಚಿಲ್ರೆ ವಂಶ ಕಲೆ. ಅಯ್ಯೋ ಅಯ್ಯೋ, ನನ್ನೇ ಚಿಲ್ರೆ ಅಂತೀಯ ನೀನು? ಮಾತ್ರೆ ತರೋ ಗ್ಯಾಪ್ ಅಲ್ಲಿ ಇವ್ರು ವಾಪಸ್ ಸೈಕಲ್ ತರ ಕಚ್ಚಾಡ್ತಾವ್ರಲ್ಲಪ್ಪ. ಅಮ್ಮ ಪೂರೇನೆ ಅಂದರು ನೀ ನನ್ನ ದೇವರು. ಅಮ್ಮ ಯಾವಾಗ್ಲೂ ಹುಲಿ ಹುಲಿ ಅಂತಿದ್ದೆ, ಇವತ್ತು ಚಿಲ್ಡ್ರೆ ನನ್ ಮಗ ಅಂತ ಹೇಳ್ತಾ ಇದೆಯಲ್ಲ. ನೋಡಪ್ಪ, ಈ ಮನೇಲಿ ನೀನು ನಿನ್ನೆಂಡ್ರು ಸಂತೋಷವಾಗಿರಿ. ಯಾಕಮ್ಮ? ನಾನು ಪಟ್ಟ ಇಕ್ಕೋ ಬ್ಯಾಂಕ್ ಕಾಸಿಗೋ ರಾಮೇಶ್ವರಕ್ಕೋ ಹೊಟ್ಟೋಯ್ತೀನಿ. ಅಂತದೇನಾಯ್ತಮ್ಮ ಇವಾಗ? ನಿನ್ನೆಂಡ್ರು ನನ್ನ ಚಿಲ್ರೆ ಒಂದು ಬುಟ್ಲು ಮಗ. ಹೌದಾ? ನಿನಗೆ ಚಿಲ್ಡ್ರೆ ಅಂತ ನಮ್ಮಮ್ಮನ ಚಿಲ್ಡ್ರೆ ಅಂತೇನೆ? ಇಲ್ಲ ರೀ, ನನ್ ಮಾತ್ ಕೇಳ್ರಿ. ಹೇಳೋದಕ್ಕೂ ಕೇಳೋದಕ್ಕೂ ಇದು ಸಮಯವಲ್ಲ. ನಡಿಯ ರೂಮ್ಗೆ ರೀ, ನಡಿಯ ರೂಮ್ಗೆ. ಮಗ ವಾಪಸ್ ಆನೆ ಬಂದ್ಬಿಟ್ಟು ನಿಮ್ಮ ಅಪ್ಪನ ಫೋಟೋ ತವಿರೋ ಚಾವಟಿ ತಗೋಬಿಟ್ಟು ಸುಂಡೆ ಬರಂಗ್ ಮಾಡ್ಬಿಟ್ಟು ಯಾವ ಸಾರು. ಅಮ್ಮ ನೀನು ಹೇಳ್ದಂಗೆ ಮಾಡ್ತೀನಮ್ಮ. ಅಮ್ಮ ನನ್ನ ಮಗ ಹುಲಿ ಇದ್ದ, ನನ್ನ ಮಗ ಹುಲಿ ಇದ್ದಂಗೆ. ಮುಚ್ಕೊಂಡು ಹೋಗ್ಲಾ, 20 ಸರಿ ಅದನ್ನ ಹೇಳು ಕಾಯ್ತದ. ಏನೇ ನಮ್ಮ ಅಮ್ಮನಿಗೆ ಚಿಲ್ಡ್ರೆ ಅಂತೀಯ? ಕೈಕಾಲ್ ಮುರಿದು ಓಲೆಗೆ ಹಾಕ್ಬಿಡ್ತೀನಿ. ಜಗ್ಗೇಶಣ್ಣ, ಆಚ್ ಕಡೆಗ್ ನಿಂತ್ಕೊಂಡು ಆಡಿಯೋ ಕೇಳಿಸ್ಕೊಂಡ್ರೆ ಏನ್ ಮಜಾ. KGF ಫಿಲಮ್ ನ ಥಿಯೇಟರ್ನಾಗ ಹೋಗಿ ನೋಡಿದ್ರೇನೆ ಮಜಾ. ಮೇ ಐ ಕಮ್ ಇನ್, ಓಪನ್ ದ ಡೋರ್. ಯೋಲ್ಲ ಮೇ ಐ ಕಮ್ ಇನ್. ಮಗ ನಂಗೊಂದು ತುಂಡು ಕೊಡ್ಲಾ? ವಾಗಮ್ಮ ನನ್ನ ಹೆಂಡತಿಗೆ ಸಾಕಾಗ್ತಿಲ್ಲ ಇಲ್ಲಿ. ನನ್ನ ಹೊಟ್ಟೆಲಿದ್ದ ಮಗ ಹುಟ್ಟಬಾರ್ದಿತ್ತು. ಮುಟ್ಟಬೇಡ ನನ್ನ, ನಾನು ಇದಕ್ಕಿಲ್ಲ. ನಾನು ಬ್ಯಾಂಕ್ ಹಾಕೋ ಪಟ್ಟಾಯ್ಕೋ
ಹೇಳ್ತಾನೆ ಬರುತ್ತೆ ಡೈಲಾಗ್ ಕೊಟ್ಟು ಹೇಳು. ಡೈಲಾಗೇ ಕೊಟ್ಟಿಲ್ಲ. ಒಳ್ಳೆದಾಯ್ತು ಬಿಡು. ಫೋಟೋ ಸ್ಟಿಲ್ ಅಲ್ವಾ ಅದಕ್ಕೆ ತುಂಬಿದ ಮನೆಯವನೇ ಧರೆಯಲ್ಲಿ ನಗುವಿನ ದೊರೆಯುಂಟೆ. ತುತ್ತಮುತ್ತ ಚಿತ್ರದ ಒಂದು ಕಥಾವಸ್ತು. ಇವತ್ತಿಗೆ ತುತ್ತಮುತ್ತ ಚಿತ್ರಕ್ಕೆ 26 ವರ್ಷಗಳು ತುಂಬಿದೆ ಅಂತ ಸೂಪರ್ ಡೂಪರ್ ಹಿಟ್ ಚಿತ್ರ ಕೊಟ್ಟಂತಹ ಕಿಶೋರ್ ಸರ್ ಅವರ ನಿರ್ದೇಶನಕ್ಕೆ ರಮೇಶ್ ಸರ್ ಹಾಗೂ ಪ್ರೇಮಾ ಮೇಡಮ್, ಕಸ್ತೂರಿ ಮೇಡಮ್ ಅವರ ನಟನೆ, ಸುಜಾತಾ ಮೇಡಮ್ ಅವರ ಅಭಿನಯಕ್ಕೆ ಒಮ್ಮೆ ಎದ್ದು ನಿಂತು ಚಪ್ಪಾಳೆ ಬರಬೇಕು. 26 ವರ್ಷಗಳು ಈ ಚಿತ್ರ ಪೂರೈಸಿದೆ. ಇವತ್ತಿಗೂ ನಾವು ಯಾರು ಮರೆಯಲಾರದಂಥ ಒಂದು ಚಿತ್ರ ತುತ್ತಮುತ್ತ. ಫ್ಯಾಮಿಲಿ ಬ್ಲಾಕ್ ಬಸ್ಟರ್ ನಮ್ಮ ತುತ್ತಮುತ್ತ. ಬಟ್ ನನಗೆ ತುಂಬಾ ಖುಷಿಯಾಗಿದೆ ಏನ್ ಗೊತ್ತಾ, ನಮ್ಮ ಪ್ರಿಯಾಂಕಾ ಅವರ ಒಂದು ಹೊಸ ಆಕ್ಟಿಂಗ್ ನಾವು ನೋಡಿದ್ವಿ. ಅಂದ್ರೆ ಪ್ರಿಯಾಂಕಾ ಕ್ಯೂಟ್ ಆಗಿ ಇಮೋಷನಲ್ ಆಗಿ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿರೋದು ನೋಡಿದೀವಿ. ಬಟ್ ಕಾಮಿಡಿ ಪ್ರಿಯಾಂಕಾ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಲವ್ಲಿ ಪ್ರಿಯಾಂಕಾ, ಸೂಪರ್. ಸೊ ಈ ಸ್ಕಿಟ್ಟು ಎಷ್ಟು ಚೆನ್ನಾಗಿತ್ತು ಅನ್ನೋದನ್ನ ಇನ್ನೇನು ಮದುವೆ ಆಗ್ಬೇಕು ಅಂತ ಕಾಯ್ತಾ ಇರುವಂತಹ ತರುಣ್ ಅವರೇ, ನನಗಂತೂ ಸಖತ್ ಖುಷಿ ಕೊಡ್ತು. Yeah. ಸೂಪರ್ಬ್ ಆಗಿತ್ತು ಸ್ಕ್ರಿಪ್ಟ್. ಥ್ಯಾಂಕ್ ಯು ಸರ್. ನಮ್ಗೆ ಯೂಶಲ್ ಆಗಿ ಕಾಮಿಡಿ ಸ್ಕ್ರಿಪ್ಟ್ಸ್ ಬರೀಬೇಕಾರೆಲ್ಲ ಅದೊಂದು ರೂಲ್ ತರ ಇದೆ. ಏನು ಅಂತಂದ್ರೆ ಎವ್ರಿ 30 ಸೆಕೆಂಡ್ಸ್ಗೆ ಒಂದು ಪಂಚ್ ಹೊಡಿಬೇಕು ಅಂತ ಸಿನಿಮಾದಲ್ಲಿ. ಸೊ ಎವ್ರಿ 30 ಸೆಕೆಂಡ್ಸ್ ಒಂದು ಪಂಚ್ ವರ್ಕ್ ಆಯ್ತು ಅಂದ್ರೆ ಆ ಸಿನಿಮಾ ಸಖತ್ ಹಿಟ್ ಆಗುತ್ತೆ ಕಾಮಿಡಿನಲ್ಲಿ, ಎಸ್ಪೆಷಲಿ ಕಾಮಿಡಿ ಸಿನಿಮಾ ಮಾಡ್ತಿದೀವಿ ಅಂತ ಅಂದಾಗ. ಅಂತ ಇದು ಎವ್ರಿ 10 ಸೆಕೆಂಡ್ಸ್ಗೆ ಒಂದು ಪಂಚ್ ಹೊಡಿತಾ ಇದ್ರಿ ಅವರು. ನಯನ, ಹ್ಯಾಟ್ಸ್ ಆಫ್ ನಯನ. ಎಷ್ಟು ಸತಿ ಸ್ಟೇಜಲ್ಲಿ ನೋಡಿದ್ರು, ಎಷ್ಟು ಸತಿ ಸಿನಿಮಾದಲ್ಲಿ ನೋಡಿದ್ರು ಅಷ್ಟೇ ಇಂಪ್ರೆಸ್ ಮಾಡ್ತೀರಾ ನೀವು, ಅಷ್ಟೇ ಅದ್ಭುತವಾಗಿ ಮಾಡ್ತೀರಾ. ಯಾವ ಕ್ಯಾರೆಕ್ಟರ್ ಕೊಟ್ರೆ ಆ ಕ್ಯಾರೆಕ್ಟರ್ ಹೋಗ್ತೀರಾ. ಹ್ಯಾಟ್ಸ್ ಆಫ್ ಟು ಯು ನಯನ. ನಿಜವಾಗ್ಲೂ ನಮ್ಮಲ್ಲಿರೋಂಥ ಒಂದು ಅದ್ಭುತವಾದ ಪ್ರತಿಭೆ ನೀವು. ಸೊ ನನಗೆ ಫಸ್ಟ್ ಟೈಮ್ ಲೈವಲ್ಲಿ ನಿಮ್ದೊಂದು ಆಕ್ಟ್ ನೋಡಿ ಬಹಳ ಖುಷಿ ಆಯ್ತು. ಎಷ್ಟು ಅದ್ಭುತವಾದ ಟೈಮಿಂಗು ನೀವು ಎಲ್ಲಾನು. ಅಂಡ್ ಬ್ರದರ್, ನೀವು ಅಷ್ಟೇ ವಿತೌಟ್ ಡೈಲಾಗ್ಸ್ ಏನಾದ್ರು ನೀವು ಆಕ್ಟ್ ಮಾಡಿದ್ರೆ ಫಾರ್ ಶೋರ್ ನನಗೆ ಚಾರ್ಲಿ ಚಾಪ್ಲಿನ್ ಅವರು ಜ್ಞಾಪಕ ಬರ್ತಾರೆ ಬ್ರದರ್. ನಿಮ್ಮ ಬಾಡಿ ಲ್ಯಾಂಗ್ವೇಜ್, ಟೈಮಿಂಗು, ಅದೇನೋ ಓವರ್ ಗಿವರ್ ಅದು ಖಂಡಿತವಲ್ಲ. ಕಾಮಿಡಿನಲ್ಲಿ 2 ತರ, ಅದೊಂದು ಸ್ಲಾಪ್ಸ್ಟಿಕ್ ಕಾಮಿಡಿ ತರ ಬಂತು ಅಂದ್ರೆ ವಿತ್ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂತಂದ್ರೆ ಸೂಪರ್ಬ್ ಟ್ಯಾಲೆಂಟ್ ಇದೀರಾ ನೀವು ಕೂಡ. ಅಂಡ್ ನೀವು ಫೋಟೋ ಫ್ರೇಮ್ ಅಲ್ಲಿ ಸಿದ್ದಿ ಅವರೇ ಒಳ್ಳೆ ಟೈಮಿಂಗ್ ನೀವು ಬಂದು ಹೋಗಿದ್ದು. ಬಟ್ ಸೂಪರ್ ಸರ್ಪ್ರೈಸ್ ಪ್ಯಾಕೇಜ್ ನನಗೆ ಪ್ರಿಯಾಂಕಾ. ವಾಟ್ ಆ ಪರ್ಫಾರ್ಮೆನ್ಸ್ ಪ್ರಿಯಾಂಕಾ. ಸೊ ಐ ಜಸ್ಟ್ ಲವ್ಡ್ ಯುವರ್ ಪರ್ಫಾರ್ಮೆನ್ಸ್. ಗುಡ್ ಲಕ್, ಗುಡ್ ಲಕ್. ಥ್ಯಾಂಕ್ ಯು ಸರ್. ಸೂಪರ್. ಥ್ಯಾಂಕ್ ಯು ತರುಣ್. ಈಗ ನಮ್ಮ ಎವರ್ ಗ್ರೀನ್ ಹೀರೋ ಮಾಸ್ಟರ್ ಮೈಂಡ್ ರಮೇಶ್ ಸರ್, ಏನ್ ಸರ್ ಆ ಪರ್ಫಾರ್ಮೆನ್ಸ್, ಆ ಹಾಡು, ಈ ಪರ್ಫಾರ್ಮೆನ್ಸ್ ನೋಡಿ ನಿಮ್ಗೆ ಏನ್ ಅನ್ಸ್ತಾ ಇದೆ? ಓವರ್ ಆಲ್ ಬಹಳ ಚೆನ್ನಾಗಿತ್ತು. ಹೈಲೈಟ್ಸ್ ಪ್ರಿಯಾಂಕಾ, ನೀವು ಆ ಸ್ವೀಟ್ ತಿಂತ ಅದ್ ಮಾಡಿದ ಪಾಯಿಂಟ್, ಆ ಚೇತನ ಡಬಕ್ ಅಂತ ಕೆಳಗೆ ಬಿದ್ದಿದ್ದು, ನಯನ ಥ್ರೂ ಔಟ್. ಅಂಡ್ ಅವರು ಫಸ್ಟ್ ಫ್ರೇಮ್ ಅಲ್ಲಿ ಸ್ಟ್ಯಾಚು ತರ ನಿಂತಿದ್ರಲ್ಲ, ಎಲ್ಲ ಎಕ್ಸಲೆಂಟ್ ಮೊಮೆಂಟ್ಸ್. ಅದು ನೋಡಿ, ಈ ತರ ಬಹಳ ಸೀರಿಯಸ್ ಆದ ಪ್ರಾಬ್ಲಮ್, ನಮ್ ಬಹಳ ಹತ್ತಿರವಾದ ಒಂದು ಪ್ರಾಬ್ಲಮ್ ನ ಲೈಟ್ ಆಗಿ ಹೇಳಿದಾಗ ಎಕ್ಸ್ಟ್ರಾರ್ಡನರಿ ಕಾಮಿಡಿ ವರ್ಕೌಟ್ ಆಗುತ್ತೆ. ಈಗ ರಾಮಶ್ಯಾಮ ಬಾಮ, ಒಬ್ಬ ಗಂಡ ಮದುವೆ ಆಗಿರೋನು ಯಾರೋ ಒಂದು ಹೆಣ್ಮಗು ತಗೊಂಡು ಗೋವಾಗ್ ಹೋದ್ರೆ ಕಾಮಿಡಿ ಅಂತ ನಕ್ಬಿಡ್ತೀವಿ. ಲೈಫಲ್ಲಿ ಆತರ ಆದ್ರೆ ಆ ಹೆಣ್ಮಗು ಪರಿಸ್ಥಿತಿ ಏನು, ಆ ಹೆಂಡತಿದು ಅದೇ ತರನೇ ತುತ್ತಮುತ್ತ. ವೆರಿ ವೆರಿ ಸೀರಿಯಸ್ ಪ್ರಾಬ್ಲಮ್ ಇದು. ಪ್ರತಿಯೊಂದು ಮನೆಯಲ್ಲೂ ಅದನ್ನ ನೀವು ಲೈಟ್ ಆಗಿ ಮಾಡಿದಾಗ ಇಷ್ಟು ಎಂಜಾಯ್ ಮಾಡ್ತಾ ಇದೀವಿ. ಯಾಕಂದ್ರೆ ಅಲ್ಲೊಂದು ದೊಡ್ಡ ಸತ್ಯ ಇದೆ. ಮನೆಯಲ್ಲಿ ನಡೀತಾ ಇರೋ ಒಂದು ವಿಷಯ ನೀವು ಲೈಟ್ ಆಗಿ ಹೇಳ್ತಿದ್ದೀರಾ ಅಷ್ಟೇ. ಪ್ರತಿಯೊಬ್ಬ ಗಂಡನ ತಲೆಯಲ್ಲಿ ಪ್ರತಿದಿನ ಮನೆಯಲ್ಲಿ ನಡೀತಾ ಇದೆ. ಇಟ್ ಇಸ್ ಸಚ್, ಐ ಸ್ವೇರ್ ಇಟ್. ಯಾಕೋ ಅಲ್ವಾ ಸರ್? ಎಸ್, ನಮ್ಮ ನೋವು ನೀವು ಅರ್ಥ ಮಾಡ್ಕೊಂಡಿದ್ರಿ ಸರ್. ಅದೇ ನಾನು ನೀನ್ ಮಾತ್ರ ಅಲ್ಲ, ಇಲ್ಲಿ ನೋಡ್ತಿರೋ ಎಲ್ಲಾ ಗಂಡಸರು ಪರವಾಗಿ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಅಮ್ಮಂದ್ರು, ಎಲ್ಲ ಹೆಂಡತಿರು ಅರ್ಥ ಮಾಡ್ಕೊಳ್ಳಿ. ನಮ್ಮ ತಲೆ ಯುದ್ಧ ಭೂಮಿ ಆಗ್ತಾ ಇದೆ. ಮಗ, ನೀನ್ ವಾಪಸ್ ಮನೆಗೆ ಹೋಗ್ಬೇಕು, ಕೂತ್ಕೊಳ್ಳೋ. ಅದನ್ನ ಮರ್ತ್ಬಿಟ್ಟು ಹೆದ್ದ. ಓ, ಮನೆಗೆ ಹೋಗ್ಬೇಕಲ್ಲ. ಹೌದು. ಥ್ಯಾಂಕ್ ಯು ಸರ್. ಅಲ್ಲ, ನೀವೆಲ್ಲ ಹೋಗ್ತೀರಾ ನಮಗ್ ಗೊತ್ತಿಲ್ಲ. ಅಲ್ಲ, ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಷ್ಟೊಂದು ಮನೆಗಳಲ್ಲಿ ನೆಮ್ಮದಿ ಸಿಗುತ್ತೆ. ಬಟ್ ಏನ್ ಸರ್ ಇದಕ್ಕೇನ್ ಸೊಲ್ಯೂಷನ್ ಏನ್ ಸರ್? ರಮೇಶ್ ಸರ್, ಆಕ್ಚುಲಿ ಇದಕ್ಕೆ ಸೊಲ್ಯೂಷನ್ ಕೇಳಿದ್ರಲ್ಲ ಪಾಪ ನಮ್ಮ ಅನು, ಅದಕ್ಕೊಂದು ಸೊಲ್ಯೂಷನ್ ಇದೆ. ಏನ್ ಮಗ? ನನಗೆ
ಒಬ್ಬ ಮಹಾನ್ ಗುರುಗಳು ಹೇಳಿರುವಂತ ಮಾತು, ಈ ತರ ಏನೇ ನಡೆದ್ರು ಕೂಡ ನೀವು ಅಂದ್ರು. ಆ ಹೇಳಿದ್ ಬೇರೆ ಯಾರೋ ನಮ್ಮ ಜಗಣ್ಣ. ಥ್ಯಾಂಕ್ಸ್ ಅಣ್ಣ. ಅಲ್ಲ, ಅದು ನಮ್ ಕಡೆ ಇರೋ ಸೊಲ್ಯೂಷನ್ ಸರ್. ಹೆಣ್ಮಕ್ಳ ಕಡೆ ಇರೋ ಸೊಲ್ಯೂಷನ್ ಏನು ಹೇಳು? ಆಗೇನ್ ಗೊತ್ತಾ ಸರ್, ಕೇಳಬೇಕು, ನಾವು ಹೇಳಬಾರ್ದು. ಹೆಂಗಿದೆ ಸರ್? ನೀನ್ ಹೇಳಿದ್ಮೇಲೆ ಹಂಗಂದ್ರೆ ನಾವು ನಮ್ಮ ಮಡಗೂರು ಮಠದ ಸ್ವಾಮಿಗಳನ್ನೇ ಕೇಳೋಣ. ಸರ್ ಅಂದ್ರೆ ಇವಾಗ ಎಲ್ಲ ಕಾಯಿಲೆಗೂ ಔಷಧಿ ಇದಾವೆ, ಕರೆಕ್ಟ್. ಆದ್ರೆ ಅತ್ತೆ ಸೊಸೆ ಅನ್ನೋ ಕಾಯಿಲೆಗೆ ಔಷಧಿ ಇಲ್ಲ. ಯೂನಿವರ್ಸಲ್ ಪ್ರಾಬ್ಲಮ್. ಕಾರಣ ಏನು ಅಂದ್ರೆ, ಒಂದು ಹೆಣ್ಣು ತನ್ನ ಮಗನ್ನ ತನ್ನ ಉದರದಿಂದ ಹಿಡಿದು ಮದುವೆ ಮಾಡೋವರೆಗೂ ಬೆಳೆಸಿರ್ತಾಳೆ. ಶಿ ವಿಲ್ ಬಿ ವೆರಿ ಪೊಸೆಸಿವ್. ಅವಳಿಗೆ ಏನ್ ಅನ್ಸುತ್ತೆ, ತನ್ನ ಮಗ ತನಗೆ ಸೀಮಿತ ಅಂತ ಅನ್ಸುತ್ತೆ. ಆದ್ರೆ ಅವಳು ಒಂದು ಚಿಕ್ಕದು ಅನಿಸ್ಬೇಕು, ನನ್ನ ಮಗ ಚೆನ್ನಾಗಿರ್ಲಿ ಅಂತ ಅಂದ್ಬಿಟ್ಟು ಕಾಮಾಗಿರ್ಬೇಕು. ಅದು ಇಲ್ಲದೆ ಇದ್ದ ಜಾಗದಲ್ಲಿ ಈ ಸ್ಟೋರಿಗಳು ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಈ ಅತ್ತೆ ಸೊಸೆ ಅನ್ನತಕ್ಕಂಥ ಕಾಯಿಲೆ ಇದೆಯಲ್ಲ, ಅದಕ್ಕೆ ಔಷಧಿನೇ ಇಲ್ಲ. ಅದಕ್ಕೆ ಬೆಸ್ಟ್ ಔಷಧಿ ಏನು ಅಂದ್ರೆ, ಒಂದು ಇವನಿಗೆ ಹೇಳ್ಕೊಟ್ಟೆ ಮೌನ. ಏನ್ ನೋಡಿದ್ರು ಕೂಡ ನಾಟ್ ಓನ್ಲಿ ಮನೆ, ಇಡೀ ವಿಶ್ವದಲ್ಲಿ ಯಾವ ಮನುಷ್ಯ ಸುಖಿ ಅಂದ್ರೆ ಯಾರು ಬಾಯಿ ತೆಗೆದು ಹೇಳೋದಿಲ್ವಲ್ಲ, ಅವ್ನು ಬಹಳ ಸುಖಿ. ಏನ್ ನೋಡಿದ್ರು ಹೆಂಗಿದೆ, ಹೇಗಿದೆ ತಂದ್ಬಿಟ್ರೆ ಎಸ್ಕೇಪು, ಯಾವ್ದು ಪ್ರಾಬ್ಲಮ್ ಇರಲ್ಲ. ನೀನೇನಾದ್ರೂ ಒಂದು ವರ್ಡ್ ಬಾಯ್ಬಿಟ್ಟು ನೋಡಿ, ಆಕ್ಚುಲಿ ಅದೇನು ಅಂದ್ರೆ, ನೋಡ್ರಿ ನನ್ನ ಮಗ ಹೆಂಗಂದ ಆಕ್ಚುಲಿ ಅಂತ ಅನ್ಬಿಟ್ಟು ಬಾಂಬಿಕ್ತಾವನೆ ಅಂತಾರೆ. ಸೊ ಏನಾಗೋಗ್ಬಿಡುತ್ತೆ, ಇಬ್ರು ಸರಿ ಹೋಗ್ಬಿಟ್ಟು ನಮಗ್ ಗುಂಬಿಡ್ತಾರೆ. ಹಂಗಾಗಿ ಏನು ಅಂದ್ರೆ ನಕ್ಕೊಂಡು ಬಹಳ ಚೆನ್ನಾಗಿ ಭಾಳ ಇದು ಅನ್ಬಿಡ್ಬೇಕು. ಅದು ಬರೋದಿಲ್ಲ ಇವಾಗ. ಇರೋದಕ್ಕೆ ಒಂದೇ ಒಂದು ಮೌನ. ಎರಡನೇದೇನು ಗೊತ್ತಾ, ತುಂಬಾ ಚೆನ್ನಾಗಿ ಮದುವೆ ಆಯ್ತಪ್ಪ, ಬಹಳ ಸಂತೋಷ, ನಿಮ್ಗೊಂದು ಮದುವೆ ಮನೆ ಮಾಡಿದ್ದೀವಿ, ಇದ್ರ ಕೀ ಬಹಳ ಚೆನ್ನಾಗಿದೆ, ಬೆಡ್ ಚೆನ್ನಾಗಿದೆ, ಅಡುಗೆ ಮನೆ ಚೆನ್ನಾಗಿದೆ, ಬಹಳ ಸೂಪರ್ ಆಗಿದೆ, ನೀವು ಅಲ್ಲಿ ಹೋಗಿ ಅಂತ ಕಳಿಸ್ಬಿಡ್ಬೇಕು ಅವ್ರನ್ನ ಗೆಸ್ಟ್ಗಳ ತರ ಕರ್ಸ್ಕೋಬೇಕು. ಶನಿವಾರವೋ ಭಾನುವಾರ, ಅವಾಗ ಆ ಮನೆಗೆ ಬೆಂಕಿನೂ ಬೀಳಲ್ಲ, ಜಗಳವೂ ಬರಲ್ಲ. ಇದು ನಾನೇ ಕಂಡಿಡಿದಿದ್ದು, ನಮ್ಮ ಮನೇಲಿ ನಾನೇ ಫಸ್ಟ್ ಮಾಡ್ಕೊಂಡಿದ್ದೀನಿ. ನನಗೆ 3 ಜನ ಸೊಸೈಟಿರಿದ್ದಾರೆ. ನಮ್ಮ ಮನೆಯಲ್ಲಿ ಜಗಳ ಎಂಬತಕ್ಕದ್ದೇ ಗೊತ್ತಿಲ್ಲ. ಇಬ್ರು ಅತ್ತೆ ಸೊಸೈಟಿರನ್ನ ನೋಡ್ಬೇಕು, ಮಾಲ್ಗಳಿಗೆ ಹೋಗ್ತಾರೆ, ಇನ್ನ ಕೂಡ ಹೋಗ್ತಾರೆ. ನಾವು ಗೂಬೆ ತರ ನೋಡ್ಕೊಂಡು ಹೋಗ್ತಾ ಇರ್ತೀನಿ, ಏನ್ ಈ ಟೈಪ್ ಆಗ್ಬಿಟ್ಟಾರಲ್ಲ ಇವರು ಅಂತ. ನಮ್ಮಲ್ಲಿ ಆ ಸೀನ್ ಇಲ್ಲ. ಆದ್ರೆ ನಮ್ಮ ರಿಲೇಟಿವ್ಸ್ ಅಲ್ಲಿ ತುಂಬಾ ಜನ ಇವರು ಬತ್ತಾಳೆ, ಅತ್ತೆನೂ ಬತ್ತಾಳೆ. ಏನ್ ಹೇಳೋ ಈ ಸಪ್ಪ ಎಂತ ದರಿದ್ರದೋಳು ಬಂದವಳು ನಮ್ಮ ಮನೆಗೆ. ನಾನು ಹೌದಾ, ಯಾಕತ್ತೆ ಹಿಂಗಾಗೋಯ್ತು, ಇರ್ಲಿ ಬಿಡು ಅಂತ. ಅವಳು ನೆಕ್ಸ್ಟ್ ಬರ್ತಾಳೆ, ಮಾಮ ನೀವು ಲೈಫಲ್ಲಿ ನಂಬಲ್ಲ, ನಮ್ಮ ಅತ್ತೆ ತರ ಒಂದು ದರಿದ್ರದವಳು ಇಲ್ಲ ಅಂತ. ಹೌದೇನೆ, ಆಯ್ತು ಬಿಡು ನಾವು ಯಾರ ಪರವಾಗಿ ಮಾತಾಡೋಣ. ಇದು ವಾಸಿ ಆಗದೇ ಇರೋ ಕಾಯಿಲೆ ಈ ಭೂಮಿಯಲ್ಲಿ ಇರೋದು ಒಂದೇ, ಅತ್ತೆ ಮತ್ತೆ ಸೊಸೆ. ಆದ್ರೆ ನಮ್ಮ ರಮೇಶ್ ಅವರು ಈ ಸಿನಿಮಾನ ಆ ಕಾಲದಲ್ಲಿ ಎಕ್ಸ್ಟ್ರಾರ್ಡನರಿ ಆಗಿ ಮಾಡಿದ್ರು. ಬಹಳ ಕ್ಯೂಟೆಸ್ಟ್ ಹೀರೋ, ಚಾಕ್ಲೇಟ್ ಇದ್ದಂಗಿದ್ದ. ವಿಷ್ಣುವರ್ಧನ್ ಅವ್ರನ್ನ ಬಿಟ್ರೆ ನೆಕ್ಸ್ಟ್ ಚಾಕ್ಲೇಟ್ ಇದೆ ನೋಡಿ ಕನ್ನಡದಲ್ಲಿ. ಹಾಗಾಗಿ ಲೇಡೀಸು ಬಹಳ ಇಷ್ಟಪಟ್ರು. ಈತನಿಗೆ ಟೈಟಲ್ಲೇ ಬಂದಾಯ್ತು, ಈಸ್ ಎ ಲೇಡೀಸ್ ಹೀರೋ ಅನ್ನೋ ತರ ಬಂತು. ಅಂದ್ರೆ ಪ್ರತಿ ಒಬ್ರು ಅಷ್ಟೇ. ಇವಾಗ ಉದಾಹರಣೆಗೆ ಎಲ್ಲರೂ ನಾವು ಹಳ್ಳಿಗಳ ಕಡೆ ಅಲ್ಲಿ ಇಲ್ಲಿ ಎಲ್ಲ ಹೋದಾಗ ಎಲ್ಲ ಅವತ್ತಿನ ಕಾಲದ ಲೇಡೀಸ್ ಹೆಂಗವ್ರೆ ರಮೇಶ್ ಚೆನ್ನಾಗವ್ರ, ಸ್ವಲ್ಪ ಮನೆಗೆ ಬಂದು ಹೋಗಕ್ ಹೇಳಿ ಅವ್ರಿಗೆ ಅಂತ. ಇದನ್ನ ಈಗ ಹೇಳೋದು ನೀವು ಆಗ್ಲೇ ಹೇಳ್ಬೇಕು ತಾನೆ. ಈಗ ಇವ್ರು ಹೇಳಿದ್ದು ಒಂದು ಸೊಲ್ಯೂಷನ್ ಆಯ್ತಾ, ದೂರ ಇರೋದು ಚೆನ್ನಾಗಿರೋದು ಅಂತ. ದೂರ ಮತ್ತೆ ಮೌನ. ಇನ್ನೊಂದು ಜೊತೆಗಿದ್ರು ಚೆನ್ನಾಗಿರ್ಬೋದು, ಅದಕ್ಕೇನ್ ಸೊಲ್ಯೂಷನ್ ಅಂತ ಚಿತ್ರದಲ್ಲೇ ಹೇಳಿದೀವಿ. ಒಂದ್ ಡೈಲಾಗ್ ಇದೆ, ಅದ್ರಲ್ಲಿ ಹೇಳ್ತಾರವನು, ಬಾಯ್ ತುಂಬಾ ಅಮ್ಮ 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 ಅಂತೀಯಲ್ಲ, ಯಾವತ್ತಾರು ಒಂದಿನಾರು ಅವ್ರನ್ನ ನಿಜವಾಗ್ಲೂ ನಿಮ್ಮ ಅಮ್ಮನ್ ತರ ನೋಡಿದ್ಯಾ? ನೀನಾಗ್ ನೋಡಿದ್ರೆ ಅವ್ರು ಖಂಡಿತವಾಗ್ಲೂ ನಿನ್ನ ಮಗಳಾಗಿ ನೋಡಿರೋಳು ಅಂತ. ಹಾಗಾಗಿ ಮಗಳು ಬೇರೆ, ಸೊಸೆ ಬೇರೆ, ಅತ್ತೆ ಬೇರೆ, ಅಮ್ಮ ಬೇರೆ ಅನ್ನೋದನ್ನ ಬಿಟ್ಟು ನಿಜವಾಗ್ ನಿಮ್ಮ ಅಮ್ಮನ ಕೊಡುವಂತ ಗೌರವ ನಿಮ್ಮ ಅತ್ತೆ ಕೊಟ್ರೆ, ನಿಮ್ ಮಗಳು ಕೊಡುವಂತ ಗೌರವ ನಿಮ್ ಸೊಸೆ ಕೊಟ್ರೆ ಏನ್ ಪ್ರಾಬ್ಲಮ್ ಇರಲ್ಲ. ಅಷ್ಟೇ ಅದು. ಸೂಪರ್. ಸೆಪರೇಟ್ ಆಗಿರ್ತೀರಾ ಅಂದ್ರೆ ಒಂದ್ ಸೊಲ್ಯೂಷನ್, ಒಟ್ಟಿಗೆ ಇರ್ತೀರಾ ಅಂತ ಅಂದ್ರೆ ಒಂದ್ ಸೊಲ್ಯೂಷನ್. ನೋಡಿ ಮಹಾಸಂಗಮ ಎಷ್ಟು ಅದ್ಭುತವಾಗಿದೆ. 2 ಸೊಲ್ಯೂಷನ್ಸ್ ಸಿಕ್ಕಿದೆ ನಮ್ಗೆ. ಅಣ್ಣ ಅದನ್ನೇ ಕೇಳಕ್ ಬಂದೆ. ಆ ಎಮ್ಮ ತಾಯಿ ರೂಪದಲ್ಲಿ ನಿಜವಾಗ್ಲೂ ಅವಳ ವಯಸ್ಸಿಗೂ ಆ ಪಾತ್ರಕ್ಕೂ ಸಂಬಂಧನೇ ಇಲ್ಲ. ಎಷ್ಟು ಚೆನ್ನಾಗಿ ಮಾಡಿದ್ಲು ನೋಡಿ, ನಿಜ ನಿಜ, ಎಕ್ಸ್ಟ್ರಾರ್ಡನರಿ ಮಾಡೋದು. ಈ ಹುಡುಗಿ ಸೊಸೆಯಾಗಿ ಬಂದಿರೋಳು ಈ ಕಾಲದ ಹುಡುಗಿ ತರ ಬಹಳ ಅವಳು ರೆಪ್ರೆಸೆಂಟೇಟಿವ್ ತರ ಕಾಣಿಸಿದ್ಲು ನನಗೆ. ಈ ಕಾಲದ್ದು ಹೆಣ್ಮಕ್ಳದು ಚೆನ್ನಾಗಿ ಮಾಡಿದೆ ಹುಡುಗಿ, ನೀನು ಬಹಳ ಚೆನ್ನಾಗಿ ಆಕ್ಟ್ ಮಾಡಿದೆ. ಇನ್ನು ಅವನು ಡ್ಯಾನ್ಸರ್ ಆಗಿರೋದ್ರಿಂದ ಮಧ್ಯ ಅವನ ಆಕ್ಟಲ್ಲಿ ಡ್ಯಾನ್ಸ್ ನ ಬಳಸ್ತಾನೆ, ಬಹಳ ಚೆನ್ನಾಗಿ ಮಾಡ್ತಾನೆ. ಮತ್ತೆ ಈ ಹುಡುಗ ಏನು ಹಳದಿ ಬಟ್ಟೆ ಹಾಕೊಂಡಿದ್ದಾನಲ್ಲ, ಈಸ್ ಎ ವೆರಿ ಗುಡ್. ಯಾರು ನಮ್ಮವನ, ಸಾರಿ ಕಣ. ನೀವು ಅಯ್ಯಯ್ಯೋ. ಈ ಸಂದರ್ಭದಲ್ಲಿ ಮದುವೆ ಆಗ್ಬೇಕು ಅಂತ ಹೊರಟಿರುವಂತಹ ತರುಣ್ ಅವ್ರು ಕೂಡ ಏನೋ ಹೇಳ್ಬೇಕಂತ ಆಸೆ ಪಡ್ತಿದ್ದಾರೆ.
ಮಹಾಸಂಗಮದಲ್ಲಿ ಈ ಬತ್ತಳಿಕೆಯಲ್ಲಿ ಇನ್ನ ಯಾವ್ಯಾವ ಬಾಣಗಳು ಬರುತ್ತೋ ಗೊತ್ತಿಲ್ಲ. ಬಟ್ ಫಾರ್ ಅಸ್ ದಿಸ್ ಈಸ್ ಅ ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್ ಅಂತ ಅನ್ನಿಸ್ತು. ಬರ್ಲಿ ಚಪ್ಪಾಳೆ RCB and ಪ್ರಿಯಾಂಕಾಗೆ. ಮಹಾ ನಟಿ ಫಸ್ಟ್ ರನ್ನರ್ ಅಪ್ ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿದ್ದು, ಅರವಿಂದ್ ಪ್ರಾಪರ್ಟೀಸ್ ಅವರ ಪ್ಲಾಟ್ಸ್ಗಳು ನೆಲಮಂಗಲದ ಸುಂಡೆಕೊಪ್ಪ ರಸ್ತೆಯಲ್ಲಿ BMRDA ರೇರಾ ಅಪ್ರೂವ್ಡ್ ಜೊತೆಗೆ ಕ್ಲಾಸ್ ಡೆವಲಪ್ಮೆಂಟ್ ಗಳನ್ನ ಒಳಗೊಂಡಿದ್ದು, ಈ ಸೈಟ್ಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ಅರವಿಂದ್ ಪ್ರಾಪರ್ಟೀಸ್ ಪ್ಲಾಟ್ಗಳು ತುಮಕೂರಿನಲ್ಲೂ ಕೂಡ ಈಗ ಲಭ್ಯವಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್.